ಆ ಮೂಡುಬಿದ್ರೆಯನ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಮೇನ್ ಕಾರಣ ಏನು? ನಾನು ಹುಟ್ಟಿ ಬೆಳೆದಂತ ಜಾಗದಲ್ಲೇ ಮಾಡಬೇಕೆಂಬ ಉದ್ದೇಶದಿಂದ ನಾನು ಈ ಕೆಲಸವನ್ನು ಮೂಡುಬಿದ್ರೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮಾಡಿದೆ. 43-44 ವರ್ಷಗಳ ಹಿಂದೆ ನೀವು ಇಲ್ಲಿ ಆಸ್ಪತ್ರೆಯನ್ನ ಕಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಎಷ್ಟು ಕಠಿಣ ಆಗಿತ್ತು? ಆ ಸಮಯದಲ್ಲಿ ಮಾಡುವುದೇ ಒಂದು ದೊಡ್ಡ ಸವಾಲು. ನಿಮ್ಮ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ದಾರೆ? ಇವತ್ತು ಒಬ್ಬೊಬ್ಬರು ಕೂತ್ಕೊಂಡು ಏನನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮನೋಧರ್ಮ ಏನಿದೆ, ನಮ್ಮ ಪರಿಕಲ್ಪನೆ ಏನಿದೆ, ಅದನ್ನು ಈ 4 ವರ್ಗದ ನಮ್ಮ ನೌಕರರಿಂದ ಅದನ್ನು ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ನಾನಾ ರೀತಿಯ ಸಾಧನೆಗಳನ್ನ ಮಾಡ್ತಾ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ತನ್ನದೇ ಆದ ರೀತಿಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರುವಂತದ್ದು. ಒಬ್ರು ವೈದ್ಯರಾದವರು ಒಂದು ಹಾಸ್ಪಿಟಲ್ ನ ಕಟ್ಟಿ ಬಳಸ್ತಾರೆ, ನಂತರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಅದರಲ್ಲೂ ಕೂಡ ಅತ್ಯಂತ ವಿವಿಧತೆಯನ್ನ ಕಂಡಂತವರು. ಆ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಕೂಡ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಆಗಿರ್ಬೋದು, ಕ್ರೀಡಾ ಲೋಕಕ್ಕೂ ಕೂಡ ವಿಶೇಷವಾದ ಕೊಡುಗೆಯನ್ನು ನೀಡಿದಂತವ್ರು. ನಾನಿವತ್ತು ಬಂದಿರುವಂತದ್ದು ರಾಜ್ಯ ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರುವಂತಹ ಒಂದು ಸಂಸ್ಥೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂತವರು, ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ರಾಂತಿಯನ್ನು ಮಾಡಿದಂತವರು, ಜೊತೆಯಲ್ಲಿಯೇ ಸಾಂಸ್ಕೃತಿಕ ಕ್ಷೇತ್ರ ಅಂತ ಬಂದಾಗ ನುಡಿಸಿರಿ, ಆಳ್ವಾಸ್ ನುಡಿಸಿರಿಯ ಮೂಲಕ ಸಾಂಸ್ಕೃತಿಕ ಕ್ರಾಂತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂತವರು, ಕ್ರೀಡಾ ಕ್ಷೇತ್ರ ಅಂತ ಬಂದಾಗ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಅಪಾರವಾದ ಕೊಡುಗೆಯನ್ನು ನೀಡುವುದರ ಮೂಲಕ ಕ್ರೀಡಾ ಕ್ರಾಂತಿಯನ್ನ ಮಾಡಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ, ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಸಮೂಹ ಸಂಸ್ಥೆಗಳು ಅತ್ಯಂತ ಯಶಸ್ಸಿನಲ್ಲಿ ಮುಂದೆ ಹೋಗ್ತಾ ಇರುವಂತದ್ದು. ಕಳೆದ 47 ವರ್ಷಗಳಿಂದ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಮೋಹನ್ ಆಳ್ವ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಮೊದಲನೇದಾಗಿ ವೈದ್ಯರಾಗಿದ್ದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರು ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಆಗಿರುವುದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಆಳ್ವಾಸ್ ಅನ್ನುವ ಸಂಸ್ಥೆಯನ್ನ ಕಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನ ಮಾಡಿರುವಂತದ್ದು. ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಈ ಮಟ್ಟಿಗೆ ಯಶಸ್ಸನ್ನು ಸಾಧಿಸಿದೆ ಹೇಗೆ? ಅದು ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಆದಂತ ಕೆಲಸ ಅಲ್ಲ. ನಾನು ಬಾಲ್ಯದಲ್ಲಿರುವಾಗಲೇ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಬೆಳೆದವ. ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ವಿದ್ಯೆ ಬುದ್ಧಿಯ ಒಟ್ಟಿಗೆ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿಕೊಂಡು ಬಂದೆ. ಬಂದ ಮೇಲೆ 1981ನೇ ಇಸವಿಯಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿ ಹೊರರೋಗಿ ವಿಭಾಗವನ್ನು ಪ್ರಾರಂಭ ಮಾಡಿದವ. ಅದು ಕೂಡ ಒಂದು ಬಾಡಿಗೆಯ ಒಂದು ಸಣ್ಣ ಕೋಣೆಯಲ್ಲಿ ನಾನು ಮಾಡಿದಂಥ ಕೆಲಸ. ಮುಂದೆ ನಾನೊಬ್ಬ ಒಳ್ಳೆಯ ಮನೆ ವೈದ್ಯನಾಗಿ ಮೂಡಿ ಬಂದ ಮೇಲೆ ಆಮೇಲೆ ನನಗೆ ತೋಚಿದ್ದು ನನ್ನ ವೈದ್ಯಕೀಯ ವೃತ್ತಿಯನ್ನು ಇಟ್ಟುಕೊಂಡು ನಾನು ಮೂಡುಬಿದಿರೆಗೆ ಅಗತ್ಯ ಇರುವಂಥ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ಮಾಡಬೇಕೆಂಬ ಆಶೆ ನನಗೆ ಬಂತು. ಈ ದೃಷ್ಟಿಯಲ್ಲಿ ಮೂಡುಬಿದಿರೆಯ ಆಸ್ಪತ್ರೆಯನ್ನು ಮಾಡುವಾಗ ನನ್ನ ಕೆಪಾಸಿಟಿ ಎಷ್ಟು ಅದನ್ನು ಇಟ್ಕೊಂಡು ಮಾಡಬೇಕಾ, ಅಥವಾ ಜೀವನದಲ್ಲಿ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡು ಮೂಡುಬಿದಿರೆಗೆ ಅಗತ್ಯ ಇರುವಂಥ ಎಲ್ಲ ವೈದ್ಯಕೀಯ ಸೇವೆಯನ್ನು ಕೊಡುವಂಥ ಒಂದು ಕೇಂದ್ರವನ್ನು ಮಾಡಬೇಕಾ ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿತು. ಹೀಗಿರುವಾಗ ನಾನು ಯಾವಾಗಲೂ ಜೀವನದಲ್ಲಿ ಬಹಳ ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ಳುವ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ. ಇಂಥ ಸಂದರ್ಭದಲ್ಲಿ ಮೂಡುಬಿದಿರೆಗೆ ಸಂಬಂಧಪಟ್ಟ 28 ಗ್ರಾಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೂಡುಬಿದಿರೆಯಲ್ಲಿ ಅಲ್ಲಿವರೆಗೆ ಇರದಂಥ ಒಂದು ಸುಸಜ್ಜಿತ, ಅಂದರೆ ಬೇರೆ ಬೇರೆ ತಜ್ಞ ವೈದ್ಯರಿರ್ಬೋದು, ಒಂದು ಎಕ್ಸ್ರೇ ಲ್ಯಾಬೋರೇಟರಿ ಅಂತ ಒಂದು ಪ್ರಯೋಗಾಲಯ ಇರ್ಬೋದು, ಒಂದು ಆಂಬ್ಯುಲೆನ್ಸ್ ಇರ್ಬೋದು, ಅಥವಾ ಒಂದು ಸುಸಜ್ಜಿತವಂತ ಓಟಿಗಳು ಇದೆಲ್ಲ ಇರುವಂಥ ಕೇಂದ್ರ ಇರ್ಬೋದು. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು 20 ಡಾಕ್ಟ್ರು, ತಜ್ಞ ವೈದ್ಯರನ್ನು ಬೇರೆ ಬೇರೆ ವಿಭಾಗದಲ್ಲಿ ಇಟ್ಟುಕೊಂಡು ಒಂದು ಸುಸಜ್ಜಿತವಂತ ಆಸ್ಪತ್ರೆಯನ್ನು 84ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆ.
ಸರ್ ಅಂದ್ರೆ ನೀವು 84ರಲ್ಲಿ ಒಂದು ಆಳ್ವಾಸ್ ಹೆಲ್ತ್ ಕೇರ್ ಸೆಂಟರ್ ನ ನೀವು ಇಲ್ಲಿ ಮೂಡುಬಿದ್ರೆಯಲ್ಲಿ ಪ್ರಾರಂಭ ಮಾಡಿ ಅಂದ್ರೆ ನೀವು ಮನ್ಸು ಮಾಡಿದ್ರೆ ಬೇರೆ ಬೇರೆ ದೊಡ್ಡ ಪ್ರದೇಶದಲ್ಲೂ ಕೂಡ ಹಾಸ್ಪಿಟಲ್ ಮಾಡೋ ಎಲ್ಲ ಅವಕಾಶಗಳು ಇದ್ರೂ ಕೂಡ ಆ ಮೂಡುಬಿದ್ರೆಯನ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಮೇನ್ ಕಾರಣ ಏನು? ಇವತ್ತು ಪಟ್ಟಣದಲ್ಲಿ ಎಲ್ಲಾ ಜನ ಹೋಗಿ ಪಟ್ಟಣದಲ್ಲಿ ಎಲ್ಲ ಬೇಕಾದಷ್ಟು ಇಂಥ ಕೇಂದ್ರಗಳನ್ನು ಮಾಡ್ತಾರೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾದ್ದು ಗ್ರಾಮೀಣ ಪ್ರದೇಶವನ್ನು ಇಟ್ಕೊಂಡು ಇರುವಂತ ಒಂದು ಪುಟ್ಟ ಪುಟ್ಟ ನಗರಗಳು ಇವತ್ತು ಬೇಕಾದಷ್ಟಿದೆ. ಮೂಡುಬಿದ್ರೆಯಲ್ಲೂ ಕೂಡ ಒಂದು 28 ಗ್ರಾಮಗಳಿದೆ. ಅಲ್ಲಿ ಯಾವ ಒಂದು ವೈದ್ಯಕೀಯ ಸೇವೆಯು ಆ ಸಮಯದಲ್ಲಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಬೆಳೆದಂಥ ಜಾಗದಲ್ಲೇ ಮಾಡಬೇಕೆಂಬ ಉದ್ದೇಶದಿಂದ ನಾನು ಈ ಕೆಲಸವನ್ನು ಮೂಡುಬಿದ್ರೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮಾಡಿದೆ. ಓಕೆ ಸರ್, ಈಗ ಒಂದು ಹಾಸ್ಪಿಟಲ್ ನ ಕಟ್ಟೋದು ಅಥವಾ ಒಂದು ಕ್ಲಿನಿಕ್ ನ ಮಾಡುವಂತದ್ದು ಅಷ್ಟು ಕಷ್ಟದ ವಿಚಾರ. ಅಲ್ಲಿ ಬೇಕಾದಂತಹ ಎಲ್ಲಾ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗತ್ತೆ. 1984 ಅಂದ್ರೆ ಹತ್ತತ್ರ ಒಂದು 43-44 ವರ್ಷಗಳ ಹಿಂದೆ ನೀವು ಇಲ್ಲಿ ಆಸ್ಪತ್ರೆಯನ್ನ ಕಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಎಷ್ಟು ಕಠಿಣ ಆಗಿತ್ತು? ಆಗ ಜನರಿಗೆ ಒಂದು ಕನ್ಸಲ್ಟೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಂದ್ರೆ ಒಂದು ತಜ್ಞ ವೈದ್ಯರಂದ್ರೆ ಏನು ಅಂತ ಗೊತ್ತಿಲ್ಲ. ಒಂದು ಯಾವುದೇ ಪ್ರಯೋಗ, ಈಗ ಒಂದು ಸಣ್ಣ ಪುಟ್ಟ ನಮಗೆ ಒಂದು ರೋಗವನ್ನು ನಿರ್ಧಾರ ಮಾಡಬೇಕಾದ್ರೆ ಸಣ್ಣ ಎಕ್ಸ್ರೇ ತೆಗಿಬೇಕಾಗ್ತದೆ, ಕೆಲವು ಬೇರೆ ಬೇರೆ ಪರೀಕ್ಷೆಗಳನ್ನು, ರಕ್ತ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ, ಒಂದು ಅಲ್ಟ್ರಾಸೌಂಡ್ ಅಂತದ್ದು ಮಾಡಬೇಕಾಗ್ತದೆ. ಇಂಥದ್ದೆಲ್ಲ ಹಲವಾರು ರೀತಿಯ ಆಗ ಇಲ್ಲಿ ಜನರಿಗೆ ಅದರ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ಇದು ಯಾತಕ್ಕೆ ಅಂತೇಳಿ ಅವ್ರು ನೆನೆಸಿದ್ರು. ಈಗ ನಾವು ಮಾಡುದಿಲ್ಲ ಬೇಡ ಅಂತ ಹೇಳಿದ್ರು ಅವರು ನಮ್ಗೆ ಇವತ್ತು ಸ್ಕ್ಯಾನ್ ಮಾಡಿ, ನಮ್ಗೆ ಹೋಲ್ ಬಾಡಿ ಸ್ಕ್ಯಾನ್ ಮಾಡಿ, ನಮ್ಗೆ MRI ಮಾಡಿ, ನಮ್ಗೆ ಬೇರೆ ಬೇರೆ ಅವರೇ ಕೇಳ್ತಾರೆ. ಎಷ್ಟು ಸಾವಿರ ಕೊಡ್ಲಿಕ್ಕೂ ತಯಾರಿದ್ದಾರೆ. ಆಗ ಒಂದು 10-20 ರೂಪಾಯಿ ಕೊಡ್ಬೇಕಾದ್ರೂ ಅಂತ ಕಷ್ಟ ಮತ್ತು ಅಂತ ಜಾಗೃತಿ ಕೂಡ ಜನರಿಗೆ ಇರಲಿಲ್ಲ. ಆ ಸಮಯದಲ್ಲಿ ಮಾಡುವುದೇ ಒಂದು ದೊಡ್ಡ ಸವಾಲು. ಅದೇ ರೀತಿಯಲ್ಲಿ ಸರ್, ನೀವು ಕೂಡ 47 ವರ್ಷಗಳಿಂದ ಒಬ್ಬ ಡಾಕ್ಟರ್ ಆಗಿ ನೀವು ವೃತ್ತಿಯನ್ನು ಆರಂಭಿಸುವ ಕ್ಲಿನಿಕ್ ನ ಮೂಲಕ ಆರಂಭ ಮಾಡಿದವರು ಒಂದು ಆಳ್ವಾಸ್ ಹೆಲ್ತ್ ಕೇರ್ ಸೆಂಟರ್ ಅನ್ನು ಒಂದು ಆಸ್ಪತ್ರೆಯನ್ನೇ ಕಟ್ಟಿ ಬೆಳೆಸ್ತೀರಾ. ಆ 47 ವರ್ಷಗಳ ಒಂದು ವೈದ್ಯಕೀಯ ವೃತ್ತಿಯನ್ನು ಮೆಲುಕು ಹಾಕಿದ್ರೆ ಈ ಕ್ಷಣಕ್ಕೆ ಮೋಹನ್ ಆಳ್ವ ಅವರಿಗೆ ಹೇಗನ್ಸುತ್ತೆ? ನನಗೊಬ್ಬ ವೈದ್ಯನಾಗಿ ಬಹಳ ದೊಡ್ಡ ಸಮಾಧಾನ ಇದೆ. ನಾವು ವೈದ್ಯರಿಗೆ ಯಾವಾಗಲೂ ಅವರ ವೃತ್ತಿಯನ್ನು ಮಾಡುವಾಗ ಬೇರೆಯವರ ವೃತ್ತಿಗಿಂತ ಭಿನ್ನವಾದಂತಹ ಒಂದು ಅನುಭವ ಆಗ್ತದೆ. ಅದು ಏನಂತ ಕೇಳಿದ್ರೆ, ನಾವು ಮಾಡೋ ವೃತ್ತಿ ನಮ್ಮಾಗಿ ಜೀವ ಇರುವಂತ ಒಂದು ಮನುಷ್ಯರ ಜೊತೆಯಲ್ಲಿ ಮಾಡುವಂತ ನಮ್ಮ ವೃತ್ತಿ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಯನ್ನು ಇಟ್ಟುಕೊಂಡು ಬಂದಾಗ ನಾವು ಸಮರ್ಪಕ ರೀತಿಯಲ್ಲಿ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು, ಆರೈಕೆಯನ್ನು, ಮಾತನ್ನು ಆಡಿದರೆ ಅವರಿಗೆ ನಮ್ಮ ಮೇಲೆ ಅಗಾಧವಂತಹ ಪ್ರೀತಿ, ವಿಶ್ವಾಸ ಬರ್ತದೆ. ನಾವು ಅದನ್ನು ಅನುಭವಿಸಲಿಕ್ಕೆ ನಮಗೆ ಆಗ್ತದೆ. ಪ್ರತಿಯೊಂದು ಕಷ್ಟವನ್ನು ನಿವಾರಣೆ ಮಾಡಿದ ಮೇಲೆ ಅದರಲ್ಲಿ ಸಿಕ್ಕುವಂತ ಒಂದು ಅನುಭವವೇ ಬೇರೆ. ನನ್ನ ಜೀವನದಲ್ಲಿ ನನ್ನ ವೈದ್ಯಕೀಯ ವೃತ್ತಿ ಮಾಡ್ತಾ ಇರುವಾಗ ನಾನು ಬೇಕಾದಷ್ಟು ಇಂಥ ಅನುಭವವನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಪಡೆದುಕೊಟ್ಟಿದ್ದೇನೆ. ಬಹಳ ಮುಖ್ಯವಾಗಿ ನಾನೊಬ್ಬ ಕುಟುಂಬದ ಮನೆ ವೈದ್ಯನಾಗಿ ಆ ಸಮಯದಲ್ಲಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಎಲ್ಲವೂ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಸರ್, ಒಬ್ಬ ವೈದ್ಯರಾಗಿದ್ದಂತಹ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಈ ಶಿಕ್ಷಣದ ಬಗ್ಗೆ ಆಸಕ್ತಿ ಬಂದಿದೆ ಯಾಕೆ ಅಂತ? ನಾನು ನಿಮಗೆ ಆಗ ಹೇಳಿದ ಹಾಗೆ ಬಾಲ್ಯದಲ್ಲಿ ವಿದ್ಯಾರ್ಥಿ ಆಗಿರುವಾಗಲೇ ನನಗೆ ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ಪರಿಕಲ್ಪನೆಗಳಿತ್ತು. ನಾನು ಸಾಂಸ್ಕೃತಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡವ. ನಾನು ಒಳ್ಳೆಯ ನಟನೆ ಮಾಡುವ ನಾಟಕಕಾರ, ನಾನು ಒಳ್ಳೆಯ ಒಂದು ನೃತ್ಯ ಮಾಡುವಂತ ಭರತನಾಟ್ಯವನ್ನು ದೀರ್ಘ 12 ವರ್ಷ ಕಲ್ತವ. ಬೇರೆ ಬೇರೆ ಸಾಂಸ್ಕೃತಿಕವಂತಹ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿಕೊಂಡು ಒಂದು ಸೌಂದರ್ಯ ಪ್ರಜ್ಞೆ ಇದ್ದಂಥ ಒಬ್ಬ ವ್ಯಕ್ತಿ. ಇದರ ಜೊತೆಯಲ್ಲಿ ಕ್ರೀಡೆಗೆ ವಿಶೇಷವಾದಂತಹ ಆಸಕ್ತಿ ಕೊಟ್ಟವ. ನಾನು ಕ್ರೀಡಾಪಟುವಾಗಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ, ಯೂನಿವರ್ಸಿಟಿ ಮಟ್ಟದಲ್ಲಿ ಬೇಕಾದಷ್ಟು ಭಾಗವಹಿಸಿಕೊಂಡು ಬಂದವ. ಹೀಗಾಗುವಾಗ ನನ್ನ ಜೀವನದಲ್ಲಿ ನನ್ನ ವೃತ್ತಿಯ ಜೊತೆಯಲ್ಲಿ ನನಗೆ ಸಾಂಸ್ಕೃತಿಕ ಮತ್ತು ಕ್ರೀಡೆ ಎಂಬುದು ಎರಡು ನನ್ನ ಕಣ್ಣು. ಇದರ ಹಾಗೆ ಯುವಕರ ಮೇಲೆ ನನಗೆ ಅಪಾರವಂತ ನನಗೆ ಆಸಕ್ತಿ. ಏನಾದರೂ ಬದಲಾವಣೆ ಆಗಬೇಕಾದ್ರೆ ನಮ್ಮ ಯುವ ಶಕ್ತಿಯಿಂದಲೇ ಬದಲಾವಣೆ ಆಗಬೇಕು. ಈ ದೃಷ್ಟಿಯಲ್ಲಿ ಯಾಕೆ ನಮ್ಮ ಆರೋಗ್ಯ ಕ್ಷೇತ್ರದೊಟ್ಟಿಗೆ ವಿದ್ಯಾ ಕ್ಷೇತ್ರವನ್ನು ಯಾಕೆ ಜೋಡಣೆ ಮಾಡಬಾರದು ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿತು.
ಅಂದ್ರೆ ಸರ್, ಈಗ ನೀವೀಗ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸನ್ನ ಕಾಣಿಸ್ತಾ ಇದ್ರಿ, ಅದ್ರ ಜೊತೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ನೀವು ಒಂದು ಕಾಲನ ಇಡ್ತೀರಾ. ಹೌದು. ಅಂದ್ರೆ ಆಳ್ವಾಸನ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಥವಾ ಇದೇ ರೀತಿಯನ್ನು ಕಟ್ಟಬೇಕು, ಈ ರೀತಿಯಲ್ಲೇ ಇರಬೇಕು, ವಿದ್ಯಾರ್ಥಿಗಳು ಈ ರೀತಿಯ ಶಿಕ್ಷಣ ನೀಡಬೇಕು ಅನ್ನುವ ಒಂದು ಕಲ್ಪನೆ ಯಾಕೆ ಬಂತದ್ದು ನಿಮಗೆ? ಇಲ್ಲೂ ಕೂಡ ಹಾಗೆ ನಾನು ಹೇಗೆ ಒಂದು ಆರೋಗ್ಯ ಕ್ಷೇತ್ರವನ್ನು ಮೂಡುಬಿದ್ರೆಯ ಅಗತ್ಯತೆಯನ್ನು ಕಂಡುಕೊಂಡು ಮಾಡಿದಿನ, ಅದೇ ರೀತಿ ವಿದ್ಯಾಕ್ಷೇತ್ರಕ್ಕೂ ಬಂದಾಗ ಕೂಡ ಮೂಡುಬಿದ್ರಿ ಆಸುಪಾಸನ್ನೇ ಮುಖ್ಯವಾಗಿಟ್ಟುಕೊಂಡು, ಆದರೆ ಸಮಾಜದ ಪರಿಕಲ್ಪನೆಯಲ್ಲಿ ಅಗತ್ಯ ಇರುವುದನ್ನು ನಾನು ಆಗ ಪ್ರಾರಂಭ ಮಾಡಿದೆ. ಓಕೆ. ಆ ಸಮಯದಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಇಂಥ ಶಿಕ್ಷಣಗಳೆಲ್ಲ ಮೂಡುಬಿದ್ರೆಯಲ್ಲಿ ಇತ್ತು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಬೇಕಾದಷ್ಟು ಕೆಲಸ ಆಗಾಗಲೇ ಆಗಿತ್ತು. ಆದರೆ ಕಾಲಕ್ಕೆ ಸರಿಯಾಗಿ ಅದು ಅಪ್ಗ್ರೇಡ್ ಆಗದೆ ಇದ್ದದ್ದರಿಂದ ಮತ್ತು ಬೇಕಾದಷ್ಟು ಅವಕಾಶಕ್ಕಾಗಿ ಜನಗಳು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದದ್ದರಿಂದ ನಾನೊಂದು ಮನಸ್ಸನ್ನು ಇಟ್ಟುಕೊಂಡು ಒಂದು ಪ್ರಾಥಮಿಕ ಶಿಕ್ಷಣವಲ್ಲೂ ಕೂಡ ಆಚೆಯಿಂದ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE 4 ವ್ಯವಸ್ಥೆಯನ್ನು ಇಟ್ಕೊಂಡು ವಿದ್ಯಾಸಂಸ್ಥೆ, ಇನ್ನು ಪದವಿ ಪೂರ್ವ ಶಿಕ್ಷಣ ಆಗುವಾಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 ಇಟ್ಟುಕೊಂಡು, ಅದರಲ್ಲೂ NCR ಸಿಲೆಬಸ್ ಮಾತ್ರ ಅಲ್ಲ, NCR ಸಿಲೆಬಸ್ ಜೊತೆ ಈಗ ಕಾಲಕಾಲದಲ್ಲಿ ಬಂದಂತಹ ಪೂರಕ ಎಕ್ಸಾಮ್ಗಳು, ಅದು CET ಇರ್ಬೋದು, ನೀಟ್ ಇರ್ಬೋದು, JE ಇರ್ಬೋದು, ಡಾಟಾ ಇರ್ಬೋದು, NDA ಇರ್ಬೋದು, CA CS ನಂತದ್ದು ಇರ್ಬೋದು, ಸಿವಿಲ್ ಸರ್ವಿಸ್ ಇರ್ಬೋದು, ಇದೆಲ್ಲವನ್ನು ಪದವಿ ಪೂರ್ವ ಶಿಕ್ಷಣದಲ್ಲಿ ಮಾಡಬೇಕೆಂಬ ಆಶೆಯಿಂದ ಅದನ್ನೂ ಕೂಡ ಮಾಡಿಕೊಂಡು, ಆಮೇಲೆ ನಮ್ಮ ಡಿಗ್ರಿ ಕಾಲೇಜ್ಗಳು, ಪದವಿ ಕಾಲೇಜ್ ಆಗುವಾಗ ಮಂಗಳೂರು ಯೂನಿವರ್ಸಿಟಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಖಾಲಿ BA BCom BSc ಮಾತ್ರ ಅಲ್ಲ, ಹಲವಾರು ರೀತಿಯ ಬದಲಾವಣೆಗಳನ್ನು ಅಲ್ಲಿ ತರುವುದರ ಜೊತೆ 22 ಮಾಸ್ಟರ್ ಡಿಗ್ರಿಗಳನ್ನು ತಂದು, ಈಗಂತೂ ಮಂಗಳೂರು ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ, ಲಾ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, 5 ಯೂನಿವರ್ಸಿಟಿಗಳಿಗೆ ನಮ್ಮ ವಿದ್ಯಾಕ್ಷೇತ್ರದ ಕಾರ್ಯಗಳು ಈಗ ನಡೀತಾ ಇರುವುದು. ಸುಮಾರು 27 ಮಕ್ಕಳಿಂದ ಪ್ರಾರಂಭ ಆದಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಒಂದು 22,000 ಮಕ್ಕಳು ಬಂದದ್ದು, ಅದರಲ್ಲೂ 20,000 ಮಕ್ಕಳು ಹಾಸ್ಟೆಲ್ ಇರುವುದು, ಮತ್ತು ನಮ್ಮ ವಿದ್ಯಾಭ್ಯಾಸದ ಜೊತೆ ಯುವಶಕ್ತಿ ಇರುವುದರಿಂದ ಕಾಲಕಾಲಕ್ಕೆ ಬೇಕಾಗುವ ವಿದ್ಯೆ, ಅದರ ಜೊತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ರಂಗವನ್ನು ಅವಿಭಾಜ್ಯ ಅಂಗವಾಗಿ ತೆಗೆದುಕೊಂಡು ಇದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಆಚೆಯಿಂದ ಮೆಡಿಕಲ್ ಆಸ್ಪತ್ರೆಯು ಕೂಡ ಇವತ್ತು 100 ಬೆಡ್ಡಿಗೆ ಸೀಮಿತವಾದ್ದು ಇವತ್ತು 650 ಬೆಡ್ಡಿಗೆ ಹೋಗಿದೆ. ವಿದ್ಯಾಕ್ಷೇತ್ರದಲ್ಲೂ 27 ಮಕ್ಕಳು ಇದ್ದದ್ದು ಇವತ್ತೊಂದು 22,000 ಮಕ್ಕಳು ಬೆಳೆದದ್ದು ನಮಗೆ ಬಹಳ ಸಂತೋಷವನ್ನು. ಯಾಕಂದ್ರೆ ಇಷ್ಟೆಲ್ಲ ಒಂದು ಸಾಧನೆ ಮಾಡಬೇಕು. ನಾನು ಒಂದೊಂದೇ ತಗೊಂಡು ಹೋಗ್ತೀನಿ. ಈಗ ಶಿಕ್ಷಣ ಕ್ಷೇತ್ರ ಅಂತ ಬಂದಾಗ ನಾನು ಸಾಂಸ್ಕೃತಿಕ ಕ್ರೀಡೆನ ಆಮೇಲೆ ತಗೊಳ್ತೀನಿ. ಆ ಶಿಕ್ಷಣ ಯಾಕಂದ್ರೆ ಶಿಕ್ಷಣಕ್ಕೂ ಕೂಡ ನೀವು ಹಲವಾರು ರೀತಿಯ ಉತ್ತೇಜವನ್ನು ನೀಡ್ತಾ ಇದ್ದೀರಾ. ಸ್ಕಾಲರ್ಶಿಪ್ ಗಳಾಗಿರ್ಬೋದು, ಫ್ರೀ ಎಜುಕೇಶನ್, ಅದ್ರ ಜೊತೆಯಲ್ಲಿ ಕ್ವಾಲಿಟಿ ಎಜುಕೇಶನ್ ಕೂಡ ನೀವು ನೀಡ್ತಾ ಇರುವಂತದ್ದು. ಆ ಮಟ್ಟಿಗೆ ಎಜುಕೇಶನ್ ನೀಡಿದ ಪರಿಣಾಮ ವಿದ್ಯಾರ್ಥಿಗಳು ರಾಜ್ಯ ಆಗಿರ್ಬೋದು, ರಾಜ್ಯದ ಮೂಲೆ ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ನಿಮ್ಮ ಒಂದು ಸಂಸ್ಥೆಗೆ ಬರ್ತಾ ಇದೆ. ಅಂದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯಾದ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದ ಒಂದು ಎಜುಕೇಶನ್ ನೀಡಲಾಗ್ತಾ ಇದೆ? ನಾನು ಪ್ರಾರಂಭದಲ್ಲಿ ಮಾಡಿದ್ದು ಅದು ಮೂಡುಬಿದ್ರೆಯನ್ನು ನೆನೆಸಿಕೊಂಡು ಮಾಡಿದ್ರು ಕೂಡ ಇಡೀ ನನ್ನ ಕ್ಷೇತ್ರ ಮೂಡುಬಿದ್ರೆಗೆ ಸೀಮಿತವಾಗದೆ ಜಿಲ್ಲೆ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಹೋದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದಕ್ಕೆ ಕಾರಣ ನಮ್ಮಲ್ಲಿರುವ ಒಂದು ಸಮಾಜದ ಪರಿಕಲ್ಪನೆ ಮತ್ತು ವಿಶಾಲವಾದಂತಹ ಮನೋಧರ್ಮ, ನಮ್ಮಲ್ಲಿರುವ ದೂರದೃಷ್ಟಿತ್ವ ಮತ್ತು ನಮ್ಮ ದಾನ ಧರ್ಮಗಳು ಬಹಳ ಮುಖ್ಯವಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಪರ ಜಿಲ್ಲೆ, ಪರ ರಾಜ್ಯ, ಪರ ದೇಶದವರು ಬರಬೇಕಾದ್ರೆ ನಮ್ಮ ವಿಶಾಲ ಮನೋಧರ್ಮ ಮತ್ತು ಸಮಾಜದ ಪರಿಕಲ್ಪನೆ. ಯಾವತ್ತೂ ನನ್ನ ಸಂಸ್ಥೆ ನಾನು ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಭಾಷೆಗೆ, ಒಂದು ಊರಿಗೆ ಸೀಮಿತ ಮಾಡಿದವನಲ್ಲ. ನಾನು ವಿಶಾಲವಾದಂಥ ಮನೋಧರ್ಮ ಅಂತ ಹೇಳಿದೆ. ಇದು ಇಡೀ ವಿಶ್ವವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾಡಿದಂಥ ಒಂದು ಸಂಸ್ಥೆ. ಇಲ್ಲೂ ಕೂಡ ಹಾಗೆ, ಇಲ್ಲಿ ಬಹಳಷ್ಟು ನಾವು ದಾನ ಧರ್ಮಗಳನ್ನು ಆ ಸಮಯದಲ್ಲಿ ಇಟ್ಟುಕೊಂಡೆವು. ಬೇಕಾದಷ್ಟು ಉಚಿತವಾದಂತಹ ಒಂದು ಶಿಕ್ಷಣ ಕೊಡುವಂತಹ ಕ್ರಮವನ್ನು ಇಟ್ಟುಕೊಂಡೆವು. ಬಹಳಷ್ಟು ದತ್ತು ಸ್ವೀಕಾರಗಳನ್ನು ಇಟ್ಟುಕೊಂಡೆವು. ಯಾರು ಕಲಿಕೆಯಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಒಬ್ಬ ಪ್ರತಿಭಾವಂತ ಇದ್ದಾನೆ ಅಂಥ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ, ಅದರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳಿಗೆ ಇಲ್ಲಿ ಉಚಿತವಾದಂತಹ ಶಿಕ್ಷಣ, ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ಅದ್ಭುತವಾಗಿ ಕೆಲಸ ಮಾಡುವಂಥ ಮಕ್ಕಳನ್ನು ಕೂಡ
ಆ ಮನಸ್ಸಿದ್ದವರಿಗೂ ಕೂಡ ಇಲ್ಲಿ ಉಚಿತವಾದಂಥ ಶಿಕ್ಷಣ. ಇದರ ಒಟ್ಟಿಗೆ ಅಂಗ ನ್ಯೂನ್ಯತೆ ಇದ್ದಂಥ ಹಲವಾರು ವಿದ್ಯಾರ್ಥಿಗಳನ್ನು ತಂದು ಮುಖ್ಯವಾಹಿನಿಗೆ ಹೋಗಲಿಕ್ಕಾಗಿ ಅವರಿಗೆ ದತ್ತು ಸ್ವೀಕಾರ. ಆಮೇಲೆ ಕನ್ನಡ ಮಾಧ್ಯಮ ಶಾಲೆಯನ್ನು ಉಚಿತವಾಗಿ ಇಟ್ಟುಕೊಂಡು ಕನ್ನಡ ಮಾಧ್ಯಮದ ಉಚಿತ ಶಾಲೆ. ಆಮೇಲೆ ಪರಿಶಿಷ್ಟ ಪಂಗಡದಲ್ಲಿ ಒಂದು 7 ಜನಾಂಗ, ಅದು ಮಲೆಕುಡಿಯ ಇರ್ಬೋದು, ಜೇನುಕುರುಬ ಇರ್ಬೋದು, ಹೊಸಲರು ಇರ್ಬೋದು, ಅಥವಾ ಹಿಕ್ಕಿಬಿಕ್ಕಿ ಜನಾಂಗ ಇರ್ಬೋದು. ಇಂಥ ಜನಾಂಗಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೂ ಕೊರಗ ಜನಾಂಗ ಇರ್ಬೋದು, ಇಂಥ ಜನಾಂಗವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೊಂದು ಉಚಿತವಾದಂಥ ಶಿಕ್ಷಣ ಕೊಡುವಂಥ ಕ್ರಮ. ಅಂತಿಂತು ಯಾರು ಪ್ರತಿಭಾವಂತರಿದ್ದಾರೆ, ಬಹಳಷ್ಟು ಕಷ್ಟದಲ್ಲಿದ್ದಾರೆ, ಅಂಥವರಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬೇಕಾದಷ್ಟು ಸ್ಕಾಲರ್ಶಿಪ್ ಉಚಿತ ಶಿಕ್ಷಣ ಕೊಟ್ಕೊಂಡು ಬಂದದ್ದರಿಂದ ಮತ್ತು ಇಷ್ಟು ವಿಶಾಲವಾದಂತಹ ಮನೋಧರ್ಮ ಇಟ್ಟದ್ದರಿಂದ ಇವತ್ತು ಇದು ದೇಶೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟುಕೊಂಡು ಈ ವಿದ್ಯಾಸಂಸ್ಥೆ ಒಂದು ನಮ್ಮೆಲ್ಲರ ಸಂಸ್ಥೆ ಎಂಬ ಪ್ರೀತಿಗೆ ಪಾತ್ರವಾಗಲಿಕ್ಕೆ ಕಾರಣ. ಸರ್, ಒಂದು ಕಡೆ ಶಿಕ್ಷಣದಲ್ಲಿ ನೀವು ಕ್ರಾಂತಿಯನ್ನು ಮಾಡ್ತೀರಾ, ಅದಕ್ಕೆ ಮೇಲೆ ಎಲ್ಲ ಭಾಗ ಇಡೀ ದೇಶಾದ್ಯಂತ ಆಳ್ವ ಶಿಕ್ಷಣ ಸಂಸ್ಥೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಸಾಧನೆಯನ್ನು ಮಾಡುತ್ತೆ. ಅದರ ಜೊತೆಯಲ್ಲಿ ಆಳ್ವ ಶಿಕ್ಷಣ ಸಂಸ್ಥೆ ಮತ್ತೊಂದು ಪ್ರಮುಖವಾಗಿ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀವು ನೀಡಿರುವಂತಹ ಕೊಡುಗೆ, ಅದು ಕರಾವಳಿಯ ಕೆಲವೊಂದು ಸಂಸ್ಕೃತಿಗಳಾಗಿರ್ಬೋದು, ಕರ್ನಾಟಕದ ಸಂಸ್ಕೃತಿಗಳನ್ನ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಅತ್ಯಂತ ಒಂದು ಮುನ್ನಡೆಗೆ ತಂದಂತದ್ದು ಆಳ್ವಸ್ನ ಒಂದು ಕಾರ್ಯಕ್ರಮ, ಆಳ್ವಸ್ನ ನುಡಿಸಿರಿಯ ಮೂಲಕ. ಬಹುಶಃ ಈ ಒಂದು ಸಾಂಸ್ಕೃತಿಕ ಕ್ಷೇತ್ರದ ಒಂದು ಕ್ರಾಂತಿಯ ಕುರಿತಾಗಿರ್ಬೋದು, ನೀವು ಕೂಡ ಹೇಳಿದಾಗೆ ಸಾಂಸ್ಕೃತಿಕ ಹಲವಾರು ಇದರಲ್ಲಿ ಭಾಗವಹಿಸಿದ ಮಾತನ್ನ ಹೇಳಿದ್ರಿ. ಅಂದ್ರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀವು ಒಂದು ಈ ರೀತಿ ಕೊಡುಗೆ ನೀಡಬೇಕು ಅಂತ ಯಾಕೆ ಅನಿಸ್ತು? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಾನೊಬ್ಬ ಸೌಂದರ್ಯ ಪ್ರಜ್ಞೆ ಇದ್ದವ ಮತ್ತು ಈ ನಮ್ಮ ದೇಶದ ಶಾಸ್ತ್ರೀಯ ಮತ್ತು ಜಾನಪದದ ಕಲೆ ಮೇಲೆ ಅಪಾರವಾದಂತಹ ಒಂದು ಆಸಕ್ತಿ ಇದ್ದವ. ಕಾರಣ, ಕಲಿಯುವಾಗ ಮಕ್ಕಳಿಗಿರ್ಬೋದು ಅಥವಾ ಲೋಕದಲ್ಲಿರುವಂತಹ ಪ್ರಜ್ಞಾವಂತ ನಾಗರಿಕನಿಗಿರ್ಬೋದು, ಕಲಿಯುವಾಗ ಅಲ್ಲೂ ಕೂಡ ಹಾಗೆ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯನ್ನು ಕೊಡುವ ಜೊತೆಯಲ್ಲಿ ಒಂದು ಸುಂದರವಾದಂತಹ ಮನಸ್ಸನ್ನು ಕಟ್ಟಿಕೊಂಡು ಮಕ್ಕಳು ಬರಬೇಕು. ಅದೇ ರೀತಿ ಪ್ರಜ್ಞಾವಂತ ನಾಗರಿಕನೂ ಕೂಡ ಅವನವನು ಮಾಡುವಂತಹ ಕಸುಬುಗಳ ಜೊತೆ, ಜೀವನದ ಜೊತೆ ಅವನಿಗೂ ಕೂಡ ಒಂದು ಸೌಂದರ್ಯ ಪ್ರಜ್ಞೆ ಎಂಬುದು ಬೇಕು. ಅದೂ ಕೂಡ ಅವರಿಗೆ ಒಂದು ಉತ್ತಮವಂತಹ ಮನಸ್ಸನ್ನು ಕಟ್ಟಲಿಕ್ಕೆ ಆಗೋದು. ಮನಸ್ಸೆಂಬುದು ಎಷ್ಟು ಪ್ರಾಮುಖ್ಯ ಎಂಬುದು ಒಂದು ವ್ಯಕ್ತಿಗೆ ಎಂಬುದು ನಮಗೆಲ್ಲರ ಗೊತ್ತು. ಇಂಥ ಸಂದರ್ಭದಲ್ಲಿ ದುಡ್ಡಿನಿಂದ ಮನಸ್ಸನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಮನಸ್ಸನ್ನು ಕಟ್ಟಬೇಕಾದ್ರೆ ಸಾಂಸ್ಕೃತಿಕವಾಗಿ ಅಂತ ಮನಸ್ಸನ್ನು ಕಟ್ಟಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ನಾನು ಶಾಸ್ತ್ರೀಯ ಮತ್ತು ಜಾನಪದತೆಗೆ ಕಲೆಗೆ ವಿಶೇಷವಾದ ಒತ್ತನ್ನು ಕೊಡುವ ಉದ್ದೇಶದಿಂದ ಬಹಳ ಮುಖ್ಯವಾಗಿ ನಾನು ತೆಗೆದುಕೊಂಡದ್ದು ವಿದ್ಯಾಕ್ಷೇತ್ರವನ್ನು. ಯಾಕೆಂದರೆ ಹಿಂದೆ ಈ ಶಾಸ್ತ್ರೀಯ ಮತ್ತು ಈ ಜಾನಪದದ ಕಲೆಯನ್ನು ಕಟ್ಟಲಿಕ್ಕೆ ಬಹಳಷ್ಟು ಋಷಿಮುನಿಗಳು, ಬಹಳಷ್ಟು ಗುರುಗಳು, ಗುರು ಶಿಷ್ಯರ ಸಂಬಂಧದಲ್ಲಿ ಇದನ್ನೆಲ್ಲ ಕಟ್ಟಿಕೊಂಡು ಹೋಗಿದ್ದಾರೆ. ಸರಿ, ಈಗ ಅಂತ ಗುರುಗಳು ಇಲ್ಲ, ಅಂತ ಶಿಷ್ಯರು ಇಲ್ಲ, ಇದು ಅಪ್ರಸ್ತುತ. ಮುಂದಿನ ಭಾಗವಾಗಿ ಇದನ್ನು ನಮ್ಮನ್ನು ಆಳಿದಂತಹ ರಾಜ ಮಹಾರಾಜರುಗಳು ಜಿಲ್ಲೆಗಳಲ್ಲಿ, ರಾಜ್ಯ, ದೇಶದಲ್ಲಿ ಇಂಥ ಕಲಾವಿದರಿಗೆ ಆಶ್ರಯ ಕೊಟ್ಟುಕೊಂಡು ಈ ಕಲೆಗಳನ್ನೆಲ್ಲ ಬೆಳೆಸಿಕೊಂಡು ಮುಂದೆ ಹೋಗಿದ್ದರು. ಈಗ ಅಂತ ರಾಜ ಮಹಾರಾಜರುಗಳು ಇಲ್ಲ, ಅಂತ ಅಗತ್ಯತೆಯು ಈಗ ಇಲ್ಲ, ಅದು ಈಗ ಅಪ್ರಸ್ತುತ. ಇನ್ನು ಏನಿದ್ರು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಅವರು ಅವರದೇ ಆದಂತಹ ಕೆಲಸವನ್ನು ಅವರು ಮಾಡಿಕೊಳ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ವಿದ್ಯಾರ್ಥಿಗಳಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ವಿದ್ಯೆ ಬುದ್ಧಿಯ ಜೊತೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣದ ಜೊತೆಯಲ್ಲಿ ಈ ಶಾಸ್ತ್ರೀಯವಾದಂತಹ ಕಲೆ ಮತ್ತು ಜಾನಪದದ ಕಲೆಯನ್ನು ಜೋಡಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ಶಾಸ್ತ್ರೀಯ ಕಲೆಯಲ್ಲಿ ಇರುವಂಥ ಸಂಗೀತದಲ್ಲಿ, ಅದು ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನ್ ಸಂಗೀತ ಇರ್ಬೋದು, ಪಕ್ಕ ವಾದ್ಯವನ್ನು ತೆಗೆದರೆ ಶಾಸ್ತ್ರೀಯದಲ್ಲಿ ಅದು ತಂತಿವಾದ್ಯ ಇರ್ಬೋದು, ಚರ್ಮವಾದ್ಯ ಇರ್ಬೋದು, ಅಥವಾ ಗಾಳಿವಾದ್ಯ ಇರ್ಬೋದು. ಇನ್ನು ನಾವು ನೃತ್ಯವನ್ನು ತೆಗೆದು ನೋಡಿದರೆ 8 ವಿಧದ ಶಾಸ್ತ್ರೀಯ ನೃತ್ಯ, ಅದು ಭರತನಾಟ್ಯ ಇರ್ಬೋದು, ಕುಚಿಪುಡಿ, ಕಥಕ್ಕಲಿ, ಕಥಕ್ ಅಥವಾ ಒಡಿಸ್ಸಿ ಅಥವಾ ಸತ್ರಿ ನೃತ್ಯ, ಮಣಿಪುರ ನೃತ್ಯ, ಇಂಥ ನೃತ್ಯಗಳು ಇದ್ದಿರ್ಬೋದು. 8 ವಿಧದ ಶಾಸ್ತ್ರೀಯ ನೃತ್ಯ. ಇವುಗಳನ್ನು ನಾವು ಎಲ್ಲವನ್ನೂ ಇವರಿಗೆ ಕಲಿಸುವಂತಹ ವಿಧಾನ. ಇದರೊಟ್ಟಿಗೆ ಜಾನಪದದ ಕಲೆ ಇವತ್ತು ಕಸುಬುಗನುಗುಣವಾಗಿ, ವೃತ್ತಿಗನುಗುಣವಾಗಿ, ಊರಿಗನುಗುಣವಾಗಿ, ಜಾತಿ ಮತ ಧರ್ಮಕ್ಕನುಗುಣವಾಗಿ ಬೇಕಾದಷ್ಟು ಜಾನಪದದ ಕಲೆ, ಸಂಗೀತ, ನೃತ್ಯ, ಪಕ್ಕವಾದ್ಯದಲ್ಲಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಇದೆ. ಇದನ್ನು ಕೂಡ 100 ಕಾಲ
ಸೂರ್ಯಚಂದ್ರಷ್ಟು ಕಾಲ ಮುಂದೆ ಕೊಂಡೋಗ್ಬೇಕಾದ್ರೂ ನಮ್ಮ ಕರ್ತವ್ಯ. ಅದು ಏನೂ ಮುಂದೆ ಹೋಗಬೇಕಾದ್ರೆ ವಿದ್ಯೆ ಬುದ್ಧಿಯೊಟ್ಟಿಗೆ ಜೋಡಣೆ ಮಾಡಬೇಕು ಎಂಬ ಬಹಳ ಮುಖ್ಯವಾದಂಥ ಅರ್ಥದಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದನ್ನು ಬಹಳ ಬಲವಾಗಿ ನಂಬಿಕೊಂಡು ಬಂದಿದ್ದೇವೆ. ಅದಕ್ಕಾಗಿ ನೀವೊಂದು ಸಂಸ್ಥೆಯಲ್ಲಿ ಅತ್ಯಂತ ಹೆಚ್ಚಿನದಾಗಿ ಆಳ್ವಾಸ್ ನುಡಿಸಿರಿ ಅಂತ ಒಂದು ಇದನ್ನೇ ನೀವು ಸಾಂಸ್ಕೃತಿಕ ಕಟ್ಟಿ ಬೆಳೆತಿರುವಂತದ್ದು. ಆಳ್ವಾಸ್ ನುಡಿಸಿರಿ ಅನ್ನುವ ಕಾರ್ಯಕ್ರಮವನ್ನು ನಿಮ್ಮ ಕ್ಯಾಂಪಸ್ ನಲ್ಲೂ ಕೂಡ ನೀವು ಅತ್ಯಂತ ಯಶಸ್ವಿಯಾಗಿ ಮಾಡ್ತೀರಾ. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಕೂಡ ಆಳ್ವಾಸ್ ನುಡಿಸಿರಿ ಅನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ನೀವು ಆಯೋಜನೆ ಮಾಡಿದ್ ಕೂಡ ನಾವು ನೋಡಿರುವಂತದ್ದು. ಅಂದ್ರೆ ಈ ಒಂದು ಆಳ್ವಾಸ್ ನುಡಿಸಿರಿ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಸಾಂಸ್ಕೃತಿಕವಾಗಿ ಉಳಿವಿಗೆಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ನಮ್ದು ಆಳ್ವಾಸ್ ನುಡಿಸಿರಿ ಮತ್ತು ಆಳ್ವಾಸ್ ವಿರಾಸತ್ ಎಂಬ ಎರಡು ಕಾರ್ಯಕ್ರಮ. ಆಳ್ವಾಸ್ ನುಡಿಸಿರಿ ಎಂಬುದು ಏನು ಕೇಳಿದರೆ ನಮ್ಮ 2000 ವರ್ಷದ ಇತಿಹಾಸದಲ್ಲಿ ಬಂದಂತ ನಮ್ಮ ಇಡೀ ಒಂದು ಕನ್ನಡದ ಭಾಷೆ ಇದು ಎಂದೂ ಸೋಲನ್ನು ಮಾಡಬಾರದು. ಅದಕ್ಕಾಗಿ ಆಳ್ವಾಸ್ ನುಡಿಸಿರಿ ಎಂಬುದು ಕನ್ನಡದ ಭಾಷೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಅದರಲ್ಲಿ ಇಟ್ಟುಕೊಂಡು ನಮ್ಮ ಕಾರ್ಯಕ್ರಮಗಳು ಆಗುವುದು. ಆಳ್ವಾಸ್ ವಿರಾಸತ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಶಾಸ್ತ್ರೀಯ ಜಾನಪದದ ಕಲೆಗಳನ್ನು ಇದನ್ನು ನಮ್ಮ ಮಕ್ಕಳಿಗೆ ಲೋಕಕ್ಕೆ ಪರಿಚಯ ಮಾಡುವುದು, ಅದರಲ್ಲಿ ಆಸಕ್ತಿ ಹುಟ್ಟುವ ಹಾಗೆ ಮಾಡುವುದು, ಅದರಲ್ಲಿ ಅವರು ಕಲಾವಿದರಾಗುವುದು, ಆಮೇಲೆ ಆ ಕಲೆಯಿಂದ ಅವರು ಬೇಕಾದಷ್ಟು ಅನುಭವ ಪಡೆದ ಮೇಲೆ ಅದನ್ನು ಲೋಕದಲ್ಲಿ ಹೋಗಿ ಪ್ರಸ್ತುತಪಡಿಸಿ ಆ ಊರಿನಲ್ಲೂ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು, ಇದರ ಮುಖಾಂತರ 100 ಸಂದೇಶವನ್ನು ಲೋಕಕ್ಕೆ ಕೊಡುವುದು. ಇದು ಆಳ್ವಾಸ್ ನುಡಿಸಿರಿ ವಿರಾಸತ್ನ ಕೆಲಸ. ಇಷ್ಟು ತನಕ 18 ನುಡಿಸಿರಿಗಳನ್ನು ಮಾಡಿದೆವು, ಒಂದು 30 ವಿರಾಸತ್ಗಳನ್ನು ಮಾಡಿದೆವು. ಎರಡನ್ನೂ ಜೋಡಣೆ ಮಾಡಿ ಆಳ್ವಾಸ್ ನುಡಿಸಿರಿ ವಿರಾಸತ್, ವಿಶ್ವ ನುಡಿಸಿರಿ ವಿರಾಸತ್ ಅಂತೇಳಿ ಒಮ್ಮೆ ಮಾಡಿಯೂ ಆಯ್ತು. ಇದೆಲ್ಲವೂ ಬಹಳ ಸುಂದರವಾಗಿ ಮೂಡಿ ಬಂದದ್ದು. ಇದರ ಮುಖಾಂತರ ನಮ್ಮ ಕಲೆಗೆ ಬೇಕಾದಷ್ಟು ಕೆಲಸ ನಮ್ಮ ಈ ಇದರಿಂದ ಆಗಿ ಹೋಯಿತು. ಓಕೆ ಸರ್, ಅದೇ ರೀತಿಯಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರ ಸಾಧನೆ ಜೊತೆಯಲ್ಲಿ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ನೀವು ಕಾಲನ ಇಡ್ತೀರಾ. ನೀವು ಹೇಳಿದಾಗೆ ನೀವು ಕೂಡ ಯೂನಿವರ್ಸಿಟಿ ಲೆವೆಲ್, ರಾಜ್ಯ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವೊಂದು ಕ್ರೀಡೆಯಲ್ಲಿ ನೀವು ಕೂಡ ಭಾಗವಹಿಸಿರೋ ಮಾತನ್ನ ನೀವು ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರಿ. ಆ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದಂತಹ ಮೋಹನ್ ಆಳ್ವ ಅವರಿಗೆ ಕ್ರೀಡಾ ಕ್ಷೇತ್ರಕ್ಕೂ ಕೂಡ ಅದು ಉಚಿತವಾಗಿ ಕ್ರೀಡಾ ಇದರಲ್ಲಿ ಪ್ರವೇಶ ಆಗಿರ್ಬೋದು, ಅವರಿಗೆ ಎಕ್ಸ್ಟ್ರಾವಾಗಿ ಅವರಿಗೆ ಆದ ಒಂದು ಫೆಸಿಲಿಟಿಗಳಾಗಿರ್ಬೋದು ಕೊಡಬೇಕು. ಅಥವಾ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಒಂದು ಆಳ್ವಾಸ್ ಸಂಸ್ಥೆ ಮುನ್ನಡೆಗೆ ಬರಬೇಕು. ರಾಷ್ಟ್ರ ಮಟ್ಟಕ್ಕೆ ನೀವು ಕೊಡುಗೆಯನ್ನು ನೀಡಿರುವಂತದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಲ್ಲಿ ಓದಂತವರು ಭಾಗವಹಿಸಿರುವಂತದ್ದು, ಇಲ್ಲಿ ಕ್ರೀಡೆಯಲ್ಲಿ ಪ್ರಾಕ್ಟೀಸ್ ಮಾಡಿದಂತ ವಿದ್ಯಾರ್ಥಿಗಳು. ಅಂದ್ರೆ ಈ ಒಂದು ಕ್ರೀಡಾ ಕ್ರಾಂತಿಯ ಕುರಿತಾಗಿ ಏನ್ ಹೇಳ್ತೀರಾ? ನಮ್ಮ ದೇಶದಲ್ಲಿ ಎಷ್ಟು ಮಾನವ ಸಂಪತ್ತಿದೆ ಅಂತ ಒಮ್ಮೆ ಆಲೋಚನೆ ಮಾಡುವ. 144 ಕೋಟಿ ಮಾನವ ಸಂಪತ್ತಿರುವಂತಹ ದೇಶ. ಇದರಲ್ಲಿ 52 ಕೋಟಿಯಷ್ಟು ಜನ ಇವತ್ತು 25 ವರ್ಷದ ಕೆಳಗಿನವರಿದ್ದಾರೆ. ಇದರಲ್ಲೂ ಪ್ರಾಮುಖ್ಯವಾಗಿ ಮಂಗಳೂರು ಯೂನಿವರ್ಸಿಟಿ ಅಂತ 1500 ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿ ಸಂಪ್ರದಾಯ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಆಟೋನಮಸ್, ಪ್ರೈವೇಟ್ ಯೂನಿವರ್ಸಿಟಿಗಳು ಇದ್ದುಕೊಂಡು ಇದರಲ್ಲಿ ಆಳ್ವಾಸಿನಂಥ ಕಾಲೇಜಿನ ಒಂದು 50,000 ಕಾಲೇಜುಗಳು ಇದ್ದುಕೊಂಡು ಹತ್ತಿರ 12 ಕೋಟಿ ಯುವಕ ಯುವತಿಯರು ಇವತ್ತು ಒಂದು ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋದು ನಮ್ಮ ಸಂಪತ್ತು. ಅಂದ್ರೆ ಅದು 18 ವರ್ಷದಿಂದ 25 ವರ್ಷ ನಡುವೆ. ಇಂಥ ಯುವ ಸಂಪತ್ತಿರುವಂತಹ ದೇಶವನ್ನು ಒಮ್ಮೆ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಅವಲೋಕನ ಮಾಡುವಾಗ ಜಾಗತಿಕ ಮಟ್ಟದ ಒಲಿಂಪಿಕ್ ಇದನ್ನೆಲ್ಲ ನೋಡುವಾಗ ಅಲ್ಲಿ ನಮ್ಮ ಸಾಧನೆ ಅಷ್ಟೇನು ಮಹಾನ್ ಸಾಧನೆ ಅಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೆಲವೇ 1 ಕೋಟಿ 2 ಕೋಟಿ ಜನಸಂಖ್ಯೆ ಇರುವಂತ ಒಂದು ದೇಶ ಇವತ್ತು ಏನು ಅದ್ಭುತ ಮಾಡ್ತಾ ಇದೆ ಎಂಬುದನ್ನು ಗಮನಿಸಿ. ಹೀಗಿರುವಾಗ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ, ಯುವಶಕ್ತಿಗೆ ಅನುಗುಣವಾಗಿ ನಮ್ಮ ಸಾಧನೆ ಸಾಲದು. ಈ ದೃಷ್ಟಿಯಲ್ಲಿ ನಮ್ಮ ಆಳ್ವ ಸಂಸ್ಥೆಯಲ್ಲಿ ನಾವು ವಿಶೇಷವಾಗಿ ಮಕ್ಕಳಿಗೆ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ ಆಗುವಾಗ ಆ ಏಜಿಗೆ ಸರಿಯಾಗಿ ಆ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಅವರಿಗೆ ಈ ಉಚಿತವಾಗಿ ಇದೆಲ್ಲ ಟ್ರೈನಿಂಗ್ ಕೊಟ್ಟುಕೊಂಡು ಅವರನ್ನು ಜಿಲ್ಲಾ, ರಾಜ್ಯ, ದೇಶೀಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿಕೊಂಡು ಹೋಗಿ ಒಂದು ರೀತಿ ಕೆಲಸ ಆಗ್ತಾ ಇದೆ. ಈಗಲೂ ಇದು 1985 ಇಸ್ವಿಯಿಂದ ನಾನು ಪ್ರಾರಂಭ ಮಾಡಿದ್ದೆ. ಇವತ್ತಿನ ದಿನದಲ್ಲಿ ನೀವು ನೋಡಿದರೆ ಈ ವರ್ಷ ನನ್ನ ಹತ್ರ 683 ಕ್ರೀಡಾಪಟುಗಳು ನನ್ನ ಜೊತೆಯಲ್ಲಿದ್ದಾರೆ. ಇವರೊಂದು 45 ಜನ ತರಬೇತಿದಾರಿದ್ದಾರೆ. ಇವತ್ತು ಇಂಥ ತರಬೇತಿ ಇಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ತರಬೇತಿ ಪಡೆದಂತ ಮಕ್ಕಳಲ್ಲಿ ಒಂದು 12 ಮಕ್ಕಳು ಒಲಿಂಪಿಕ್ಗೆ ಹೋದರು.
ಒಂದು 25ಕ್ಕೂ ಮಿಕ್ಕಿದ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಾಮನ್ವೆಲ್ತ್ನಲ್ಲಿ ಬೇರೆ ಬೇರೆ ಇದರಲ್ಲಿ ಭಾಗವಹಿಸಿದ್ರು. ನಮ್ಮ ತಂಡ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಒಂದು ನಂಬರ್ 1 ಸ್ಥಾನದಲ್ಲಿ ಇವತ್ತು ಇರುವುದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಸರ್. ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನೀವು ಅಪಾರವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೂಡ ನೀವು ನೀವೇ ಸಂಸ್ಥೆ ದತ್ತು ಪಡೆದುಕೊಂಡು ಅವರಿಗೆ ಈ ಒಂದು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲೂ ಕೂಡ ಅವರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಆ ಕ್ರೀಡಾ ಕ್ಷೇತ್ರ ಅಂತ ಬಂದಾಗ ಒಬ್ಬ ವ್ಯಕ್ತಿ ಅಥವಾ ಒಂದಿಬ್ರು ಮೂರು ಜನ ನೆನಪು ಹಾಕೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಳ್ವಾಸ್ ಸಂಸ್ಥೆ ಅದ್ಭುತ ಕೊಡುಗೆ ಯಾವುದು? ಎಷ್ಟು ಜನರನ್ನು ನಾನು ಹೇಳ್ಬೋದು. ಈಗ ಸತೀಶ್ ರೈ ಎಂಬುವ ಜಾಗತಿಕ ಮಟ್ಟದಲ್ಲಿ ಹೋದದ್ದು, ಪೂವಮ್ಮ ಇವತ್ತು ಜಾಗತಿಕ ಮಟ್ಟಕ್ಕೆ ಹೋದ್ದು, ಅಭಿಷೇಕ್ ಹೋದ್ದು, ಮೊನ್ನೆ ಧನಲಕ್ಷ್ಮಿ ಇವತ್ತು ನಮ್ಮ ಕಬಡ್ಡಿಯಲ್ಲಿ ಹೋದದ್ದು. ಇಂಥ ಎಷ್ಟು ನೂರಾರು ಮಕ್ಕಳ ಹೆಸರನ್ನು ನಾನು ಹೇಳ್ತಾ ಹೋಗ್ಬೋದು. ನಮ್ಮ ಮಕ್ಕಳು ಮಾಡಿದ ಸಾಧನೆ ಅದು ಒಬ್ಬಿಬ್ಬರು ಮಕ್ಕಳಲ್ಲ. ಈಗ ನೀವೊಂದು ಮಂಗಳೂರು ಯೂನಿವರ್ಸಿಟಿಯನ್ನು ತೆಗೆದು ನೋಡಿದರೆ ಮಂಗಳೂರು ಯೂನಿವರ್ಸಿಟಿ ಆಗಿ ಇವತ್ತೊಂದು 60 ವರ್ಷ ಕಳೆದು ಹೋಗಿದೆ. ಇದೊಂದು ರೆಕಾರ್ಡ್ ಇದೆ ಕ್ರೀಡೆಯಲ್ಲಿ. ಇಂಥ ರೆಕಾರ್ಡ್ ಇರುವಾಗ ನೀವೊಂದು ಅಥ್ಲೆಟಿಕ್ ಅನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಹುಡುಗಿಯರ 46 ವಿಭಾಗ ಬರ್ತದೆ. ಇವತ್ತು ಮಂಗಳೂರು ಯೂನಿವರ್ಸಿಟಿ ತೆಗೆದು ಈ ಎಲ್ಲ ಇತಿಹಾಸವನ್ನು ತೆಗೆದು ನೋಡಿದರೆ ಈ ಎಲ್ಲ 46 ರೆಕಾರ್ಡ್ಗಳು ಕೂಡ ಆಳ್ವಾಸಿನ ಒಂದು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವತ್ತು ಇದೆ. ಇವತ್ತು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ 200ಕ್ಕೂ ಮಿಕ್ಕಿದಂತ ಕಾಲೇಜುಗಳಿದೆ. ಆದ್ರೆ ಇವತ್ತು ಇರುವಂತ 46 ರೆಕಾರ್ಡ್ಗಳು ಕೂಡ ಆಳ್ವಾಸ್ ಒಂದು ಕಾಲೇಜಿನಲ್ಲಿ ಆ ರೆಕಾರ್ಡ್ ಇರುವುದಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಅದ್ಭುತ ನಮ್ಮ ದೇಶದಲ್ಲಿ ಬೇರೆ ಏನಿದೆ ಹೇಳಿ. ಇಂಥ ಕಥೆಗಳನ್ನು ನಾನು ಹೇಳ್ತಾ ಎಷ್ಟು ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಸರ್, ಈಗ ಹಲವಾರು ಶಿಕ್ಷಣ ಸಂಸ್ಥೆಗಳಿದಾವೆ ದೇಶ, ರಾಜ್ಯ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇರುವಂತದ್ದು. ಕೆಲವರು ಬರೀ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತ ಆಗ್ತಾರೆ, ಕೆಲವರು ಕೇವಲ ಸ್ಪೋರ್ಟ್ಸ್ಗೆ, ಕೆಲವರು ಕಲ್ತು ಬೇರೆ ಬೇರೆ ಇದಕ್ಕೆ ಮಾತ್ರ ಸೀಮಿತ ಆಗ್ತಾರೆ, ಕೆಲವರು ಬರೀ ಕೋಚಿಂಗ್ಗೆ ಮಾತ್ರ ಸೀಮಿತ. ಆದ್ರೆ ಆಳ್ವಾಸ್ ಸಂಸ್ಥೆ ಆರೋಗ್ಯ ಕ್ಷೇತ್ರದಲ್ಲೂ ಯಶಸ್ಸನ್ನ ಕಂಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ವಿದ್ಯಾರ್ಥಿಗಳೇ ಬೇಕಾದಂತಹ ಪ್ರೊಫೆಷನಲ್ ಕೋರ್ಸ್ಗಳಿಗೂ ಕೂಡ ಅದರಲ್ಲೂ ಕೂಡ ಮುನ್ನಡೆಯನ್ನು ಬರೆದಿರುವಂತದ್ದು. ಕ್ರೀಡಾ ಕ್ಷೇತ್ರದಲ್ಲೂ ಒಳ್ಳೆಯ ಹೆಸರನ್ನ ಮಾಡಿದೆ. ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಅಪರೂಪದ ಕೊಡುಗೆಯನ್ನು ಮಾಡಿದೆ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಮುಟ್ಟಿದೆಲ್ಲ ಒಂದು ಮಾತು ಹೇಳ್ತಾರೆ, ಹಳ್ಳಿ ಕಡೆ ಮುಟ್ಟಿದೆಲ್ಲ ಚಿನ್ನ ಅನ್ನೋ ಒಂದು ಮಾತು ಹೇಳ್ತಾರೆ. ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಮಟ್ಟಿಗೆ ಯಶಸ್ಸು ಸಾಧಿಸಕ್ಕೆ ಏನ್ ಕಾರಣ? ಅದು ಇದಕ್ಕೆ ಸಮಾಜದ ಪರಿಕಲ್ಪನೆ ಬೇಕು, ದೂರದರ್ಶಿತ್ವ ಬೇಕು, ಬಹಳಷ್ಟು ಒಂದು ವಿಶಾಲವಂತ ಮನೋಧರ್ಮ ಬೇಕು. ಹಾಗಿದ್ದಾಗ ಮಾತ್ರ ಇದು ಆಗೋದು. ಈ ದೃಷ್ಟಿಯಲ್ಲಿ ಆಳ್ವಾಸ್ ಸಂಸ್ಥೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇಂಥ ಅಗತ್ಯತೆಗಳನ್ನೆಲ್ಲ ಕಂಡುಕೊಂಡು ಇದಕ್ಕೆ ಬೇಕಾದಷ್ಟು ನಾವು ದಾನ ಧರ್ಮಗಳನ್ನು ಮಾಡಿಕೊಂಡು ವ್ಯಾಪಾರ ಮನೋದೃಷ್ಟಿಯನ್ನು ಬಿಟ್ಟು ಇದು ಒಂದು ನಿಜಾರ್ಥದಲ್ಲಿ ಒಂದು ಸಾರ್ಥಕತೆಯಲ್ಲಿ ಕೆಲಸ ಆಗಬೇಕು. ಈಗ ಬೇಕಾದಷ್ಟು ವಿದ್ಯಾ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಈಗ ಅದಕ್ಕೆ ಸಂಬಂಧಪಟ್ಟಂತಹ ಜನಗಳು ಬಹಳಷ್ಟು ಜನರು ಆ ಕ್ಷೇತ್ರಕ್ಕೆ ಬಂದಾಗಿ ಹೋಯಿತು. ಅದು ಇವತ್ತು ಸೇವಾ ಮನೋಭಾವದಿಂದ ಇವತ್ತು ಕಾರ್ಪೊರೇಟ್ ಶೈಲಿಗೆ ಹೋಗ್ತಾ ಇದೆ, ವ್ಯಾಪಾರ ಮನೋಧರ್ಮಕ್ಕೆ ಹೋಗ್ತಾ ಇದೆ. ಇದು ಈಗ ಒಂದು ರೀತಿಯ ಉದ್ದಿಮೆಯಾಗಿ ಮೂಡಿ ಬರ್ತಾ ಇದೆ. ಇವತ್ತು ಆರೋಗ್ಯ ಕ್ಷೇತ್ರವು, ಇವತ್ತು ವಿದ್ಯಾ ಕ್ಷೇತ್ರವು, ಇದು ಬಹಳ ದೊಡ್ಡ ಒಂದು ಗಂಡಾಂತ ತರುವಂತ ಕೆಲಸ. ಯಾವ ಕ್ಷೇತ್ರಗಳು ಬೇಕಾದರೂ ಇವತ್ತು ಅದು ಉದ್ದಿಮೆ ಆಗಿರಲಿ, ಆದರೆ ಎಂದು ಆರೋಗ್ಯ ಕ್ಷೇತ್ರ ಮತ್ತು ವಿದ್ಯಾ ಕ್ಷೇತ್ರ ಎಂದು ಅದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಅದು ವ್ಯಾಪಾರಕ್ಕಾಗಿ ಇರುವಂಥದ್ದಲ್ಲ. ದುಡ್ಡು ಎಂಬುದು ಬಹಳ ಮುಖ್ಯ. ದುಡ್ಡು ಬರದೆ ಯಾವುದನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಅದು ಎಂದು ಉದ್ದಿಮೆ ರೂಪದಲ್ಲಿ ಬರಬಾರದು. ಈಗ ಇರುವಂತಹ ದೊಡ್ಡ ಸಂಕಷ್ಟವೇ ಏನು ಕೇಳಿದರೆ, ಬಹಳಷ್ಟು ಉದ್ದಿಮೆ ನೆಪದಲ್ಲಿ ಬೇರೆ ಬೇರೆ ಕಪ್ಪು ಹಣದವರು, ಬೇರೆ ಬೇರೆ ಜನಗಳು ಇವತ್ತು ಬೇಕಾದಷ್ಟು ಐಶ್ವರ್ಯವಂತರು ಇವತ್ತು ಈ 2 ಕ್ಷೇತ್ರಕ್ಕೆ ಬಂದು ತನ್ನ ಆ ವ್ಯಾಪಾರ ಮನೋಧರ್ಮ ಮಾಡಿದ್ದರಿಂದ ಬಹಳ ದೊಡ್ಡ ಕಷ್ಟದಲ್ಲಿ ಇದು 2 ಇದೆ. ಈಗ ಇದು ಗ್ರೀನ್ ಝೋನ್ನಿಂದ ಬಿಟ್ಟು ರೆಡ್ ಝೋನ್ಗೆ ಹೋಗ್ತಾ ಇದೆ. ಇದು ನಮ್ಮ ಗಂಡಾಂತರ ಈ ದೇಶದ. ಆದರೆ ನಮ್ಮ ಆಳ್ವಾಸ್ ಸಂಸ್ಥೆ ಎಂದು ಈ ವಿದ್ಯಾ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಇರ್ಬೋದು, ನಮಗೆ ಎಷ್ಟು ನಮ್ಮಿಂದ ಸಾಧ್ಯ ಇದೆ ಅಷ್ಟು ಮೌಲ್ಯಗಳನ್ನು ಇಟ್ಟುಕೊಂಡು, ನಮ್ಮ ಹಿರಿಯರು ಮಾಡಿದಂಥ ಮೌಲ್ಯವನ್ನು ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಎಂದು ವ್ಯಾಪಾರೀಕರಣ ಆಗದಾಗೆ ನಾವು ಬಹಳಷ್ಟು ಜಾಗ್ರತೆಯಿಂದ ಹೋಗುವುದು ಇದು ನಮ್ಮ ಕರ್ತವ್ಯ. ಇದು ನಮ್ಮ ಕೆಲಸ ಮುಖ್ಯವಾಗಿ ಆಗುವಂಥದ್ದು. ಸರ್, ಅದೇ ರೀತಿಯಲ್ಲಿಯೇ ನೀವು ಈಗ ಆರೋಗ್ಯ ಹಾಸ್ಪಿಟಲ್ 1984ರಲ್ಲಿ ನೀವು ಕಟ್ಟಿದ್ರು ಕೂಡ ಈಗ ಇನ್ನೊಂದು ಅದರ ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು. ಆಳ್ವಾಸ್ ನ ಒಂದು ಮೆಡಿಕಲ್ ಕಾಲೇಜ್ ಕೂಡ ಈಗ ರೆಡಿ ಆಗ್ತಾ ಇರುವಂತದ್ದು. ಆಳ್ವಾಸ್ ನ ಮೆಡಿಕಲ್ ಕಾಲೇಜ್ ನ ಒಂದು ಕಟ್ಟಬೇಕನ್ಸೋ ಅಥವಾ ಒಂದು ಇಷ್ಟೆಲ್ಲ ಮಾಡಿದವರಿಗೆ ಇದು ಕೂಡ ಈ ಒಂದು ಕ್ಷೇತ್ರದಲ್ಲೂ ಕೂಡ ಮಾಡಬೇಕು, ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣವನ್ನ ನೀಡಬೇಕು, ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿಯನ್ನು ಮಾಡಬೇಕು ಅನ್ನೋ ಒಂದು ಇದು ಬಂದಿದೆ ಸರ್. ಒಂದು ಅರ್ಥದಲ್ಲಿ ನಮ್ಮ ವಿದ್ಯಾಕ್ಷೇತ್ರವನ್ನು ತೆಗೆದು ನೋಡಿದರೆ ಒಂದು ಪರಿಪೂರ್ಣವಾದಂತಹ ಒಂದು ವಿದ್ಯಾಕ್ಷೇತ್ರವನ್ನು ನಾವು ಹೆಚ್ಚು ಕಡಿಮೆ ಮಾಡಿಕೊಂಡು ಹೋದವರು.
ಎಲ್ಲಾ ರೀತಿಯ ವಿದ್ಯಾಭ್ಯಾಸರು LKG UKG ಹಿಡಿದು PG ವರೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಲ್ಲಿ ಬಹುಮುಖವಾಗಿ ಕೆಲಸ ಮಾಡುವಂತ ವಿದ್ಯಾಸಂಸ್ಥೆ. ಹೀಗಿರುವಾಗ ಒಂದು MBBS ಎಂಬ ಒಂದು ಪದವಿಯನ್ನು ಮಾತ್ರ ನಾನು ಬಿಟ್ಟಿದ್ದೆ. ಹೀಗಾಗುವಾಗ ಅದಕ್ಕೆ ಬಿಡ್ಲಿಕ್ಕೆ ಕಾರಣ ಇತ್ತು. ಯಾಕೆಂದ್ರೆ ಅದು ಸ್ವಲ್ಪ ಅದರ ಕೆಲಸವೇ ಒಂದು ಬೇರೆ ರೀತಿಯಲ್ಲಿ ಇರುವಂತಹ ಕೆಲಸ. ಹೀಗಿರುವಾಗ ನನಗೆ ಮಧ್ಯಮ ವರ್ಗದವರಿಗೆ ಆರ್ಥಿಕ ಕಷ್ಟದವರನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡಿದಂತ ಇದೆಲ್ಲ ಕೆಲಸ. ಆಗ ಅದರಿಂದ ಸ್ವಲ್ಪ ದೂರ ಇದ್ದೆ ನಾನು. ಈ ವರ್ಷ ನನ್ನ ಮಗನೂ ಕೂಡ ನನ್ನ ಹಾಗೆ ಅವನು ವೈದ್ಯ, ಸುಸಿಯು ವೈದ್ಯರು. ಮತ್ತೆ ನನಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಪರಿಪೂರ್ಣತೆ ಬೇಕು ಎಂಬ ಉದ್ದೇಶದಿಂದ ಈ ವರ್ಷ MBBS ಎಂಬ ಕೋರ್ಸ್ ಅನ್ನು ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ಅದಕ್ಕಾಗಿ ಜಾಗವನ್ನು ಮಾಡಿಕೊಂಡು ಬೇಕಾದಷ್ಟು ಬಿಲ್ಡಿಂಗ್ಗಳಾಗಿದೆ. ಎಲ್ಲ ಅದಕ್ಕೆ ಬೇಕಾಗುವ ವ್ಯವಸ್ಥೆಗಳು, ಎಲ್ಲ ಅದಕ್ಕೆ ಬೇಕಾಗುವ ನೌಕರರು, ವೈದ್ಯರುಗಳ ನೇಮಕ ಆಗಿದೆ. ಒಂದೇ ರಾಜ್ಯದ ಪರ್ಮಿಷನ್ ಹಾಕೊಂಡು ಹೋಗಿದೆ. ಈಗ ಇನ್ಸ್ಪೆಕ್ಷನ್ ಎಲ್ಲ ಆಗ್ತಾ ಉಂಟು. ನಾನು ದೇವರಲ್ಲಿ ಬೇಡ್ತಾ ಇದ್ದೇನೆ, ಆಳ್ವಾಸ್ ಮೆಡಿಕಲ್ ಕಾಲೇಜ್ ಒಂದು ಆಗಬೇಕೆಂಬ ಆಶೆಯಿಂದ ದೇವರಲ್ಲಿ ಬೇಡ್ತಾ ಇದ್ದೇನೆ. ಶೀಘ್ರವಾಗಿ ಅದೆಲ್ಲವೂ ಅದಕ್ಕೆ ಬೇಕಾಗುವ ಪರ್ಮಿಷನ್ಗಳೆಲ್ಲ ಆದರೆ ನಾವು ಈ ವರ್ಷ ಪ್ರಾರಂಭ ಮಾಡಬೇಕು ಅಂತ. ಅಂದ್ರೆ ಆಳ್ವಾಸ್ ಮೆಡಿಕಲ್ ಕಾಲೇಜ್ 2026ನೇ ಇಸ್ವಿಯಲ್ಲಿಯೇ ಪ್ರಾರಂಭವಾಗುವ ಎಲ್ಲ ನಿರೀಕ್ಷೆ ಇಟ್ಕೊಂಬೋದಾ? ಅದು ದೇವರ ಇಚ್ಛೆ. ದೇವರ ಇಚ್ಛೆ, ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ದೇವರಿಗೆ ಅಂತ ಇಚ್ಛೆ ಇದ್ರೆ, ಸಮಾಜದ ಎಲ್ಲ ಹಿರಿಯರ ಅದಕ್ಕೆ ಅನುಗ್ರಹ ಇದ್ರೆ, ಆಶೀರ್ವಾದ ಇದ್ರೆ ಈ ವರ್ಷ ಆದ್ರೆ ನಾನು ಈ ವರ್ಷವೇ ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೆ. ಸರ್, ಒಂದೊಂದು ಹಂತವಾಗಿ ಹೋಗ್ತಾ ಬಂದಾಗ ನೀವು ಕೂಡ 47 ವರ್ಷಗಳ ಜರ್ನಿಯಲ್ಲಿ ಹಲವಾರು ಯಶಸ್ಸನ್ನ ಕಂಡಿರುವಂತದ್ದು. ಒಂದು ಬಾರಿ ಯಾವತ್ತಾದ್ರು ಅಥವಾ ಈ ಒಂದು ಸಂಸ್ಥೆ ಕಟ್ಟೋದು ತುಂಬಾ ಕಠಿಣ ಆಯ್ತು ಅಥವಾ ಇದು ಮಾಡಕ್ಕೆ ಕಷ್ಟ ಆಯ್ತು, ಈ ಕೆಲಸ ಕಠಿಣವಾಯ್ತು ಅನ್ನೋದು ಯಾವ್ದು 47 ವರ್ಷಗಳ ಜರ್ನಿಯಲ್ಲಿ ಯಾವತ್ತಾದ್ರು ಅನ್ಸಿರ್ಬೋದು. ಅಂದ್ರೆ ನಿಮ್ಮ ಒಂದು 47 ವರ್ಷಗಳ ಜರ್ನಿಯಲ್ಲಿ ಅತ್ಯಂತ ಕಠಿಣವಾದ ಒಂದು ಸಂದರ್ಭ ಯಾವುದು? ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಾನು ಜೀವನದಲ್ಲಿ ಒಂದು ಹೆಬ್ಬಾವನಾಗಿ ಇರುವವನಲ್ಲ. ನಾನು ಒಂದು ಸೋಮಾರಿತನದಂತ ವ್ಯಕ್ತಿ ಅಲ್ಲ. ನನ್ನಲ್ಲಿ ಬಹಳ ಸಂಕುಚಿತ ಮನೋಭಾವ ಇರುವುದಲ್ಲ. ನನ್ನಲ್ಲಿ ವಿಶಾಲವಂತ ಮನೋಧರ್ಮ ಇದೆ. ನಾನು ನನ್ನ ಬದುಕಿನಲ್ಲಿ ಬಹಳಷ್ಟು ರಿಸ್ಕ್ ತೆಗೆದುಕೊಂಡವ. ನಾನು ಎಂದೂ ಐಶ್ವರ್ಯವಂತನೂ ಅಲ್ಲ. ನಾನು ಐಶ್ವರ್ಯವಂತ ಹೇಳಿದ್ರೆ ಐಶ್ವರ್ಯವಂತನಲ್ಲ. ಬೇಕಾದಷ್ಟು ಸಾಲ ಮೂಲವನ್ನು ತೆಗೆದುಕೊಂಡು ಒಂದೇ ಜೀವನದಲ್ಲಿ ರಿಸ್ಕ್ ಅನ್ನು ತೆಗೆದುಕೊಂಡು ನಾನು ಪ್ರತಿ ಒಂದನ್ನು, ಅದು ಪ್ರಾರಂಭದಲ್ಲಿ ಕ್ಲಿನಿಕ್ ಅನ್ನು ಹಾಕುವಾಗಲೂ, ಆಸ್ಪತ್ರೆಯನ್ನು ಕಟ್ಟುವಾಗಲೂ, ವಿದ್ಯಾಸಂಸ್ಥೆಯನ್ನು ಕಟ್ಟುವಾಗಲೂ, ಈಗಲೂ 1 ಲಕ್ಷ ಇದ್ದಂತ ಸಾಲವನ್ನು ಕೋಟಿಗೆ ಏರಿಸಿ ಬಹಳ ದೊಡ್ಡ ಸಾಲ ಮೊತ್ತವನ್ನು ಇಟ್ಕೊಂಡು ನಾನು ನನ್ನ ವ್ಯವಹಾರವನ್ನು ಮಾಡುವವ. ಹಾಗೆಂತೇಳಿ ನಾನು ಬಹಳಷ್ಟು ರಿಸ್ಕ್ ಅನ್ನು ತೆಗೆದುಕೊಳ್ಳುವ. ಇಂಥ ಸಂದರ್ಭದಲ್ಲಿ ಕೆಲವು ನಾವೇ ಮಾಡಿದ ತಪ್ಪಿನಿಂದ ಆಗುವಂತಹ ಕೆಲವು ಕಥೆಗಳಿದೆ. ಇನ್ನು ನಾವು ಯಾವುದೂ ತಪ್ಪನ್ನು ಮಾಡದೆ ಎದುರಿನವರು ಮಾಡುವ ತಪ್ಪಿನಿಂದ ನಾವು ಕೆಲವು ಕಷ್ಟ ನಷ್ಟವನ್ನು ಪಡಿತೇವೆ. ಇದೆಲ್ಲ ಜೀವನದಲ್ಲಿ ನಡೀತಾ ಹೋಗ್ತದೆ. ಏರು ಪೇರು, ಕಷ್ಟ ಸುಖಗಳು ಬೇಕಾದಷ್ಟು ನಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ಅದಕ್ಕೆ ಯಾವಾಗಲೂ ನಾವು ಎಂದು ಒಂದು ಗೆಲುವಾದಾಗ ಹಿಗ್ಲು ಬಾರದು, ಯಾವುದೇ ಒಂದು ಕಷ್ಟ ಬರುವಾಗ ಕುಗ್ಗಲುಬಾರದು. ನಾವು ದೇವರ ಮೇಲೆ ಒಂದು ಭಾರವನ್ನು ಇಟ್ಟುಕೊಂಡು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ನಾನು ಬೇಕಾದಷ್ಟು ಕಷ್ಟ ಸುಖವನ್ನು ಕಂಡವ, ಬಹಳ ಒಳ್ಳೆಯ ಅನುಭವಗಳನ್ನು ಪಡೆದವ. ಒಂದು ಸಾರ್ಥಕತೆ ನನಗಿದೆ. ಅದು ನನ್ನ ಬದುಕಿನ ದಾರಿ. ಸರ್, ಈಗ ಹಲವಾರು ಯಶಸ್ಸುಗಳನ್ನ ಕಾಣ್ತಾ ಹೋದಾಗೆ ಹೊಸ ನಿರೀಕ್ಷೆಗಳು ಸಹಜವಾಗಿ ಬರುತ್ತೆ. ಹೊಸ ಉದ್ಯಮಕ್ಕಾಗಿರ್ಬೋದು, ಹೊಸ ಯೋಜನೆಗಳನ್ನ ಕೂಡ ಹಾಕೊಳ್ತಾ ಹೋಗ್ತಾರೆ. 47 ವರ್ಷಗಳ ಜರ್ನಿ ಇಂದಿಗೆ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಮುಂದೆ ಆಳ್ವಾಸ್ ಸಮೂಹ ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಡಾಕ್ಟರ್ ಮೋಹನ್ ಆಳ್ವ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಏನು ನಿರೀಕ್ಷೆ ಯಾರು ಮಾಡಬೇಕು ಅಂತ ಇಲ್ಲ. ಯಾಕಂತ ಹೇಳಿದ್ರೆ ಅದು ಇಷ್ಟ ತನಕವೂ ಕೂಡ ಅದು ಹಂತ ಹಂತವಾಗಿ ಕಾಲವೇ ನಿರ್ಧಾರ ಮಾಡಿಕೊಂಡು, ದೇವರೇ ನಿರ್ಧಾರ ಮಾಡಿಕೊಂಡು ಇದೆಲ್ಲ ಆಗ್ತಾ ಹೋದ್ದು. ನನಗೀಗ 75 ವರ್ಷ. ಈಗ ಅಂಥ ದೊಡ್ಡ ಶಕ್ತಿ ನನ್ನಲ್ಲಿ ಇಲ್ಲ. ಹೀಗಿರುವಾಗ ಮಾಡಿದಂಥ ಕೆಲಸವನ್ನು ನಾನು ಚೊಕ್ಕವಾಗಿ ಇಟ್ಕೋಬೇಕಾಗ್ತದೆ. ಏನು ಹೇಗೆ ಮಾಡಿದ್ದೆವು ಅದನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಈ ದೃಷ್ಟಿಯಲ್ಲಿ ನಾನು ದೇವರು ಬೇಡುವುದು ಇಷ್ಟೇ. ನಮ್ಮ ಎಲ್ಲ ತೆಗೆದುಕೊಂಡಂತಹ ಚಟುವಟಿಕೆ ಇವತ್ತು ಸಮಾಜದ ಬಹಳ ಪ್ರಮುಖವಾದಂಥ ಒಂದು ಇದರಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ನನ್ನ ಬದುಕಿನಲ್ಲಿ ಮುಂದೆಯೂ ಕೂಡ ಇದೇ ಜೀವನ ಉಲ್ಲಾಸ ಇರಲಿ, ಇದೇ ಆಸಕ್ತಿ ಇರಲಿ, ಇದೇ ಸಮಾಜದ ಪರಿಕಲ್ಪನೆ ಇರಲಿ, ಇದೇ ವಿಶಾಲವಂತ ಮನೋಧರ್ಮ ಇರಲಿ.
ನನ್ನಿಂದ ಎಷ್ಟು ಸಾಧ್ಯತೆ ಅಷ್ಟು ಒಳ್ಳೆ ಒಳ್ಳೆ ಕೆಲಸ ಆಗುವಂಥ ಒಂದು ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ ನಮ್ಮ ಹತ್ರ ಇರಲಿ. ಇದನ್ನು ಮುಂದುವರಿಸುವಂಥ ಕೆಲಸವು ನನ್ನ ಮುಂದಿನ ಪೀಳಿಗೆ, ನನ್ನ ಮಕ್ಕಳಾಗಲಿ, ನಮ್ಮ ಕುಟುಂಬದವರಾಗಲಿ, ನಮ್ಮ ಇಡೀ ಊರಿನ ಎಲ್ಲ ನನ್ನೊಟ್ಟಿಗಿದ್ದಂಥ ನೌಕರರೊಂದ ಇರ್ಬೋದು, ಊರಿನ ನನ್ನ ಸಹಪಾಠಿಗಳಿರ್ಬೋದು, ಅವರೆಲ್ಲರೂ ಈ ವಿಚಾರವನ್ನು ಮುಂದೆ ಕೊಂಡೋಗಬೇಕು ಎಂಬುದೇ ನನ್ನ ಬಹಳ ದೊಡ್ಡ ಆಶೆ. ಸರ್, ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಕಂಡಿದೆ ಅಂತ ಬಂದ್ರೆ ಅಲ್ಲಿನ ಎಂಪ್ಲಾಯೀಸ್ಗಳು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಡಾಕ್ಟರ್ ಮೋಹನ್ ಆಳ್ವ ಅವರ ಜೊತೆ ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು, ನಿಮ್ಮ ಒಂದು ಎಂಪ್ಲಾಯೀಸ್ ನಿಮ್ಮ ನಡುವೆ ಅವರೊಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾರೆ? ನಮ್ಮಲ್ಲಿ ಒಂದು 4,500 ಸಿಬ್ಬಂದಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ. ಇದರಲ್ಲಿ ABCD ವರ್ಗದ ಬೇರೆ ಬೇರೆ ರೀತಿಯ ಬೇರೆ ಬೇರೆ ನೌಕರರೊಂದವರು ಇದ್ದಾರೆ. ಇದರಲ್ಲಿ ಅವರವರ ಕೆಲಸವನ್ನು ಕೂಡ ಅವರು ನಮ್ಮನ್ನು ಅರ್ಥೈಸಿಕೊಂಡಿದ್ದಾರೆ. ಈ ವಿದ್ಯಾಸಂಸ್ಥೆ ಅಂದರೆ ಏನು, ಇದರ ಮೌಲ್ಯಾಧಾರಿತವಾದಂತಹ ಬದುಕನ್ನು ಹೇಗೆ ಇದನ್ನು ಆಡಳಿತ ಮಾಡುವವರು ಮಾಡ್ತಾ ಇದ್ದಾರೆ, ಅವರ ಪರಿಕಲ್ಪನೆ ಏನು, ಎಲ್ಲವನ್ನು ಅರ್ಥೈಸಿದವರು. ಆದ್ದರಿಂದ ನಾವು ಇವತ್ತು ಒಬ್ಬೊಬ್ಬರು ಕೂತ್ಕೊಂಡು ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನೋಧರ್ಮ ಏನಿದೆ, ನಮ್ಮ ಪರಿಕಲ್ಪನೆ ಏನಿದೆ, ಅದನ್ನು ಈ 4 ವರ್ಗದ ನಮ್ಮ ನೌಕರರೊಂದ ಅದನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ನಾನು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ, ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ, ಅವರ ಬದುಕಿಗೆ ಬೇಕಾಗುವ ಒಳ್ಳೆಯ ಸಂಭಾವನೆಯನ್ನು ಕೊಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಯಾವುದೇ ಒಂದು ಪಾರದರ್ಶಕ ರೀತಿಯಲ್ಲಿ ಇದೆಲ್ಲವನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಇದೆಲ್ಲವನ್ನು ನಾವು ಬಹಳ ಅಚ್ಚುಕಟ್ಟಿನಿಂದ ಮಾಡ್ತೇವೆ. ಎಲ್ಲ ನೌಕರ ವೃಂದದವರು ನಮ್ಮೊಟ್ಟಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಇದು ಕೊಡುಕೊಳ್ಳು ಪ್ರಯೋಗ. ಇಂಥ ದೃಷ್ಟಿಯಲ್ಲಿ ಇಲ್ಲೂ ಕೂಡ ನನಗೆ ನನ್ನ ನೌಕರ ವೃಂದದ ಮೇಲೆ ABCD 4 ವರ್ಗದ ಮೇಲೆ ನನಗೆ ಅಪಾರವಾದಂಥ ಗೌರವ, ಪ್ರೀತಿ, ವಿಶ್ವಾಸ ಇದೆ. ಓಕೆ ಸರ್, ಇದುವರೆಗೂ ನಿಮ್ಮ ಒಂದು ಸಂದರ್ಶನ ನಿಮ್ಮ ವೃತ್ತಿ ಜೀವನ ಪ್ರಾರಂಭ ಆಗಿದೆ ಅಂತ ಹಿಡಿದು ನಿಮ್ಮ ಸಂಸ್ಥೆ ಯಶಸ್ಸಿನಲ್ಲಿ ವರ್ಕರ್ಸ್ ಕುರಿತ ಎಲ್ಲರ ಕುರಿತಾಗಿ ಕೂಡ ನೀವು ಮಾತಾಡಿದ್ರಿ. ಇಷ್ಟೆಲ್ಲದರ ನಡುವೆ ಬಹುಶಃ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಈ ಒಂದು ಇಂಟರ್ವ್ಯೂ ಸಂಪೂರ್ಣ ಆಗಲ್ಲ. ನಿಮ್ಮ ಒಂದು ಯಶಸ್ಸಿನಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಕುಟುಂಬ ನಿಮ್ಮ ಬೆನ್ನ ಹಿಂದೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತಿತ್ತು? ನನ್ನ ತಂದೆ ತಾಯಿ ಇಬ್ಬರು ಕೂಡ ಬಹಳ ದೊಡ್ಡ ಕುಟುಂಬದಿಂದ ಬಂದವರು. ನನ್ನ ತಂದೆ ಒಬ್ಬ ಕೃಷಿಕ. ಆ ಕೃಷಿಕನಾಗಿದ್ದುಕೊಂಡು ಆದರ್ಶವಾದ ಕೃಷಿಕ ಮಾತ್ರ ಅಲ್ಲ, ಅವರ ಸಮಯದಲ್ಲಿ ಆ ಕಷ್ಟ ಕಾಲದಲ್ಲಿ ಅವರು ಕೂಡ ಹಾಗೆ ಬಹಳಷ್ಟು ಮೌಲ್ಯಾಧಾರಿತವಂತಹ ಬದುಕನ್ನು ಮಾಡಿಕೊಂಡು ಇಡೀ ನಮ್ಮ ಸಮಾಜದಲ್ಲಿ ಬಹಳ ಒಳ್ಳೆಯ ಗೌರವ ಅವರಿಗೆ ಇತ್ತು. 107 ವರ್ಷ ಬದುಕಿದವರು. ನನ್ನ ತಾಯಿ ಕೂಡ ಒಂದು ಆದರ್ಶವಾದಂಥ ಒಂದು ಮಹಿಳೆ. ನನ್ನ ತಾಯಿ ಅಂತ ತಾಯಿ ತಂದೆಯ ಮಕ್ಕಳಾಗಿ ಹುಟ್ಟಿದ್ದೇ ನನ್ನ ಭಾಗ್ಯ ಅಂತ ನಾನು ಹೇಳ್ತೇನೆ. ಅವರ ಕಾಲಕಾಲಕ್ಕೆ ಅವರ ಮಾರ್ಗದರ್ಶನ, ಅವರ ಆದರ್ಶ ನನ್ನ ಬದುಕಿಗೆ ಒಂದು ನಾಂದಿ ಆಯಿತು. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ನನ್ನ ಬದುಕನ್ನು ಮಾಡುವಂತಾಯಿತು. ಬಾಲ್ಯದಲ್ಲಿ ಒಂದು ಸುಂದರವಂತ ಮನಸ್ಸನ್ನು ಕೊಡುವಲ್ಲಿ ನನ್ನ ತಂದೆ ತಾಯಿಗಳ ಕೊಡುಗೆ ಬಹಳ ಅಪಾರವಂತ ಕೊಡುಗೆ. ನನ್ನ ದೊಡ್ಡಣ್ಣ ವೈದ್ಯ, ಅವರು ಮುಂಬೈ ಅಂತ ಮಹಾನಗರದಲ್ಲಿ ಇರುವವರು. ಅವರು ಕೂಡ ನನ್ನ ಹಾಗೆ ಬಹಳ ಕ್ರಿಯಾಶೀಲ, ಬಹಳಷ್ಟು ಆದರ್ಶ ಪ್ರಿಯರು. ನನ್ನ ಅಕ್ಕ ಇಲ್ಲಿ ಕಲಿತು ಅಮೆರಿಕದಲ್ಲಿ ಹೋಗಿ ಒಂದು 50-60 ವರ್ಷದಷ್ಟು ಕಾಲ ಅಲ್ಲಿ ಜೀವಿಸಿಕೊಂಡು ಈಗ ನಮ್ಮ ಊರಿಗೆ ಬಂದಿದ್ದಾರೆ. ಅಕ್ಕನ ಪ್ರೀತಿ ಎದುರಿನಲ್ಲಿ ನಾನು ಏನೂ ಅಲ್ಲ. ಅವರಿಗೆ ತಮ್ಮನ ಮೇಲೆ ಅಪಾರವಂತ ಪ್ರೀತಿ, ನನಗೂ ಅಕ್ಕನ ಮೇಲೆ ಬಹಳ ಪ್ರೀತಿ. ಮತ್ತೋರು ಅಣ್ಣ ಅವರು ಇಂಜಿನಿಯರ್. ಅವರು ಕೊಯಮತ್ತೂರಿನಂಥ ಊರಿನಲ್ಲಿ ತಮಿಳುನಾಡಿನಲ್ಲಿ ನೆಲೆಸಿಕೊಂಡು ಅಲ್ಲೇ ಬದುಕಿಕೊಂಡು ಬಂದವರು. ಇನ್ನೀಗ ನಿವೃತ್ತ ಜೀವನವನ್ನು ನಮ್ಮ ಊರಿಗೆ ಬಂದು ಮಾಡುವವರಿದ್ದಾರೆ. ಇದು ನಮ್ಮ ತಂದೆ ತಾಯಿಯ ನಮ್ಮ 4 ಜನರ ಮಕ್ಕಳ ಕತೆ. ನನಗೆ ಒಡನುಟ್ಟಿದ ನನಗೆ 2 ಮಕ್ಕಳು, 2 ಹುಡುಗರು. ಒಬ್ಬ ಅವನು MBA ಮಾಡಿಕೊಂಡು ನಮ್ಮ ವೃತ್ತಿಯನ್ನೇ ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾನೆ. ನನ್ನ ಮಾರ್ಗದರ್ಶನದಲ್ಲಿ ಅವ ಇದ್ದಾನೆ. ಅವನ ಹೆಂಡತಿ, ಅವಳು ಕೂಡ ವೈದ್ಯೆ. ಅವಳು ಕೂಡ ನಮ್ಮ ಈ ಕೆಲಸವನ್ನೇ ಮಾಡಿಕೊಂಡು ಹೋಗ್ತಾಳೆ. ಇನ್ನು 2ನೇ ನನ್ನ ಮಗ, ಅವನು ಕೂಡ ವೈದ್ಯ. ಅವನು ಒಂದು ಒಳ್ಳೆಯ ಶಸ್ತ್ರಚಿಕಿತ್ಸಕನು ಕೂಡ. ಅವನ ಧರ್ಮಪತ್ನಿ, ಅವಳು ಸ್ತ್ರೀರೋಗ ತಜ್ಞೆ, ಅವಳು ವೈದ್ಯರೇ ಇದ್ದುಕೊಂಡು ಇರುವಂಥದ್ದು. ಇಬ್ಬರಿಗೂ 2 ಮಕ್ಕಳಿದ್ದಾರೆ. ನನ್ನ ಮನೆಯಲ್ಲಿ ನಾನು, ನನ್ನ 2 ಮಕ್ಕಳು, ನನ್ನ 2 ಸೊಸೆಯರು ಮತ್ತು ನನ್ನ 4 ಮೊಮ್ಮಕ್ಕಳು, ನಾವು ಒಟ್ಟಿಗೆ ನಮ್ಮ ಮನೆಯಲ್ಲಿ ಕೂಡು ಕುಟುಂಬದಲ್ಲಿದ್ದೇವೆ. ಒಂದು ಸ್ವಲ್ಪ ವರ್ಷದ ಹಿಂದೆ
ನನ್ನ ತಂದೆ 107 ವರ್ಷದವರು, ಓಕೆ ನಾನು, ನನ್ನ 2 ಮಕ್ಕಳು, ನನ್ನ 4 ಮೊಮ್ಮಕ್ಕಳು, 4 ಜನಾಂಗ ಒಂದೇ ಮನೆಯಲ್ಲಿ ಒಟ್ಟಿಗಿದ್ದ ಅಂತ ಒಂದು ಸಂದರ್ಭ ನನ್ನ ಜೀವನದ ಸರ್ವಶ್ರೇಷ್ಠ ಸಂದರ್ಭ. ಇದನ್ನು ನಾನು ಬಹಳಷ್ಟು ಗೌರವಿಸ್ತೇನೆ. ಆ ಸಂದರ್ಭ ಇವತ್ತು ತಂದೆ ತಾಯಿ ತೀರಿ ಹೋದ ಮೇಲೆ ನಾನು ನನ್ನ ನಷ್ಟವನ್ನು ಪಡೆದಿದ್ದೇನೆ. ನನ್ನ ಧರ್ಮಪತ್ನಿಯು ಕೂಡ ನನ್ನೊಟ್ಟಿಗೆ ಬಹಳ ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಅವಳು ಇವತ್ತು ಬದುಕಿ ಉಳಿದಿಲ್ಲ. ಅವಳು ದೇವರ ಪಾದ ಸೇರಿದ್ದಾಳೆ. ಆದರೆ ಅವಳು ಇರುವಷ್ಟು ಕಾಲ ನನ್ನೊಟ್ಟಿಗೆ ಬಹಳ ಒಳ್ಳೆ ನನ್ನ ಸಹಪಾಠಿ ಆಗಿಕೊಂಡು ನನ್ನ ಎಲ್ಲ ಕೆಲಸ ಕಷ್ಟ ಸುಖಗಳಲ್ಲಿ ಎಲ್ಲದಲ್ಲೂ ಅವಳು ಪಾಲ್ಗೊಂಡು ಇದ್ದಂಥ ಅವಳನ್ನು ಕೂಡ ನಾನು ಸ್ಮರಿಸಬೇಕಾದ್ದು ನನ್ನ ಕರ್ತವ್ಯ. ನಮ್ಮ ಇಡೀ ಕುಟುಂಬ ಎಲ್ಲವೂ ಕೂಡ ಒಂದು ರೀತಿಯ ಸಾತ್ವಿಕ ಮನೋಧರ್ಮ ಇರುವಂತಹ ಕುಟುಂಬ ನಮ್ಮದು. ಅದು ಇದ್ದುಕೊಂಡು ನಾನು ಆ ಕುಟುಂಬದಲ್ಲಿ ಇರುವುದೇ ನನಗೆ ಸಂತೋಷ. ಈಗಂತೂ ಅದು ಕೇವಲ ನಮ್ಮ ಈ ಒಂದು ಕುಟುಂಬಕ್ಕಲ್ಲ, ಸಮಾಜವನ್ನೇ ನಾನು ಕುಟುಂಬ ಅಂತ ತೆಗೆದುಕೊಂಡಿದ್ದೇನೆ. ಹೀಗಿರುವಾಗ ನನಗೆ ಇಡೀ ಸಮಾಜವೇ ನನ್ನ ಕುಟುಂಬದ ಹಾಗೆ. ಅದಕ್ಕೆ ಆ ಜಾತಿ ಈ ಜಾತಿ, ಆ ಮತ ಈ ಮತ ಅಂತ ಇಲ್ಲ. ಈ ರೀತಿ ಇರುವಂತ ನನ್ನ ಒಂದು ಬಹಳ ದೊಡ್ಡ ಕುಟುಂಬ. ಸರ್, ಸುದೀರ್ಘವಾಗಿ ಈ ಒಂದು ಸಂದರ್ಶನದಲ್ಲಿ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡಿದ್ರಿ. ಕೊನೆಯದಾಗಿ ಒಂದು 47 ವರ್ಷಗಳ ಕಾಲ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ ಒಬ್ಬ ಸಂಸ್ಥೆಯ ಯಶಸ್ವಿ ಮುಖ್ಯಸ್ಥರಾಗಿ ಕೊನೆಯದಾಗಿ ಕರ್ನಾಟಕದವರಿಗೆ, ಜನತೆಗಾಗಿರ್ಬೋದು, ರಾಜ್ಯ ಆಗಿರ್ಬೋದು, ದೇಶ, ಇಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಮುಂದೆ ಓದುವಂತ ವಿದ್ಯಾರ್ಥಿಗಳಿಗೆ, ಇಲ್ಲಿ ಕೆಲಸವನ್ನು ಮಾಡ್ತಿರುವ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಿಮ್ಮ ಕುಟುಂಬ ಸದಸ್ಯರಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ದೇವರು ನಮ್ಗೆಲ್ಲರಿಗೂ ಒಂದು ಮನುಷ್ಯನಾಗಿ ಹುಟ್ಟುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ಇದನ್ನು ಇನ್ನೊಮ್ಮೆ ನಮಗೆ ಈ ಅವಕಾಶ ಸಿಕ್ತ ಅಂತೇಳಿ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಖಾಲಿ ಮನುಷ್ಯ ಧರ್ಮ ಕೊಟ್ಟದ್ದು ಮಾತ್ರ ಅಲ್ಲ, 100 ಕಾಲ ಬದುಕುವಂತ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಇದರೊಟ್ಟಿಗೆ ನಮ್ಗೊಂದು ಸುಂದರವಾದಂತಹ ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ಒಂದು ಹೃದಯವನ್ನು ಕೊಟ್ಟಿದ್ದಾರೆ, ಒಂದು ಮನಸ್ಸನ್ನು ಕೊಟ್ಟಿದ್ದಾರೆ, ಮಿದುಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಸ್ಕಾರ ಕೊಟ್ಟರೆ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡಬಹುದು. ಇದು ಎಲ್ಲವನ್ನೂ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿದ್ರು ಕೂಡ, ಎಲ್ಲ ಜೀವಿಗಳಿಗೆ ಕೊಟ್ಟಿದ್ರು ಕೂಡ, ಅದನ್ನು ಸಂಸ್ಕಾರಯುತವಾಗಿ ಮಾಡಿ ಅದರ ಸುಖವನ್ನು ಪಡೀಲಿಕ್ಕೆ ಅದಕ್ಕೆ ಎಷ್ಟು ಅರ್ಥ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಮಗೆ ಮನುಷ್ಯನಾಗಿ ನಮ್ಮ ಕಣ್ಣಿದ್ದು ನಾವು ಕುರುಡರಾಗಬಾರದು, ಕಿವಿದ್ದು ಕಿವುಡರಾಗಿರಬಾರದು. ಹೃದಯ ಕೇವಲ ಸ್ತಂಭನಿಗೆ ಮಾತ್ರ ಅಲ್ಲ, ಅದರಲ್ಲಿ ಹೃದಯವಂತಿಕೆ ತುಂಬಿಸಬೇಕು. ಮನಸ್ಸನ್ನು ಬಹಳ ಶುದ್ಧವಾಗಿ ಇಟ್ಟುಕೊಂಡ್ರೆ ನಮಗೆ ಸಮಾಜದ ಪರಿಕಲ್ಪನೆ ಇದ್ದರೆ ಈ ಸಮಾಜದಲ್ಲಿ ಬಹಳ ಒಳ್ಳೆಯ ಜೀವನವನ್ನು ನಮ್ಮ ಜೀವಿತ ಕಾಲದಲ್ಲಿ ಅನುಭವಿಸಿಕೊಂಡು ಮಾಡಬಹುದು. ಇದೆಲ್ಲವನ್ನು ನಾವು ಮಾಡುವಂತಾಗಬೇಕು. ನಾವು ಯಾತಕ್ಕಾಗಿ ಹುಟ್ಟಿದ್ದೇವೆ, ಯಾತಕ್ಕಾಗಿ ಈ ಜನ್ಮವನ್ನು ದೇವರು ಕೊಟ್ಟಿದ್ದಾರೆ, ಯಾಕೆ 100 ಕಾಲ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ದು ನಮ್ಮ ಧರ್ಮ. ಈ ದೃಷ್ಟಿಯಲ್ಲಿ ಎಂದು ನಮ್ಮಲ್ಲಿ ಅಭಿಪ್ರಾಯ ಭೇದಗಳು ಬರ್ಬೋದು, ಆದರೆ ಎಂದು ನಾವು ಸಂಘರ್ಷಗಳನ್ನು ಮಾಡಬಾರ್ದು. ಯಾಕೆಂದ್ರೆ ಈ ನಮಗೆ ಸ್ಪಷ್ಟವಾದ ನೀತಿ ಬೇಕು. ಧರ್ಮ ಅಂದ್ರೆ ಏನು, ಮತ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಮತ ಅಂದ್ರೆ ಏನು, ಜಾತಿ ಅಂದ್ರೆ ಏನು, ಇದರ ವ್ಯತ್ಯಾಸ ಗೊತ್ತಬೇಕು. ನಾವು ಎಲ್ಲ ನಮ್ಮ ಮತದೊಟ್ಟಿಗೆ ಧರ್ಮದ ಹೆಸರನ್ನು ಹಾಕೋದು, ಎಲ್ಲ ಜಾತಿಯ ಒಟ್ಟಿಗೆ ಸಮಾಜದ ಪರಿಕಲ್ಪನೆಯನ್ನು ಹಾಕೋದು, ಇದು ನಮ್ಮ ತಪ್ಪು. ಇವತ್ತು ಎದ್ದು ನಮ್ಮ ಜಾತಿ ಸಮಾಜ ಆಗೋದಿಲ್ಲ. ಎಲ್ಲ ಜಾತಿ ಸೇರಿಕೊಂಡು ಇರುವುದೇ ಒಂದು ಸಮಾಜ. ಯಾವ ಮತವೂ ಕೂಡ ಇಡೀ ಧರ್ಮ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಮತಗಳು ಸೇರಿಕೊಂಡು ಇರುವುದೇ ಒಂದು ಧರ್ಮ ಎಂಬುದು ನೆನಪಿಟ್ಟುಕೋಬೇಕು. ಯಾವತ್ತು ನಾವು ನಮ್ಮ ಪೂರ್ವಜರು ಹಾಕೊಟ್ಟಂತಹ ಯಾವುದೇ ಮತಧರ್ಮ ಇರಲಿ, ಯಾವುದೇ ಭಾಷೆ ಇರಲಿ, ಯಾವುದೇ ಜಾತಿ ಇರಲಿ, ಅದರ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಮಾಡಿಕೊಂಡು ಅನ್ಯ ಮತಧರ್ಮ, ಅನ್ಯ ಜಾತಿ, ಅನ್ಯ ಭಾಷೆಯವರೊಟ್ಟಿಗೆ ಅಷ್ಟೇ ಪ್ರೀತಿಯಲ್ಲಿ ಇಟ್ಟುಕೊಂಡು ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ನಾವು ಬದುಕಬೇಕು. ನಮ್ಮ ವಿದ್ಯಾಸಂಸ್ಥೆಯನ್ನು ತೆಗೆದು ನೋಡಿದರೆ ನಾವು ನಮ್ಮ ಕೆಲಸವನ್ನು ಮಾಡುವಾಗಲೂ ಹಾಗೇ ಮಾಡಿಟ್ಟಿದ್ದೇವೆ. ಇದೊಂದು ಮಿನಿ ಇಂಡಿಯಾ. ನಮ್ಮ ಇಡೀ ಕ್ಯಾಂಪಸ್ ಒಂದು 300 ಎಕರೆಯ ಕ್ಯಾಂಪಸ್, 150, 300 ಎಕರೆಯ ಕ್ಯಾಂಪಸ್. ಇಂಥ ಕ್ಯಾಂಪಸ್ ಅನ್ನು ನಾನೊಂದು ಮಿನಿ ಇಂಡಿಯಾದಾಗಿ ಮಾಡಿಟ್ಟಿದ್ದೇನೆ. ಇಲ್ಲಿದ್ದಂಥ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಮನೋಧರ್ಮ ಕೊಟ್ಟಿದ್ದೇನೆ. ನಾಳೆ ನೀವು ಇಲ್ಲಿ ಕಲಿತು ಹೊರಗೆ ಹೋದ ಮೇಲೆ ಹೇಗೆ ನೀವು ಭಾರತ ದೇಶದಲ್ಲಿ ಬದುಕಬೇಕಾ, ಅದಕ್ಕೆ ಬೇಕಾಗುವ ಮನೋಸ್ಥಿತಿಯನ್ನು ನಾವಿವತ್ತು ತಂದು ಕೊಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ಒಂದು ಜಾತಿ ಮತ ಧರ್ಮದಲ್ಲಿ ಇರುವಂಥದ್ದಲ್ಲ. ನಾವೆಲ್ಲರೂ ಭಾರತೀಯರು ಅಂತ ನೆನೆಸಿಕೊಂಡು ಈ ವಿದ್ಯಾಸಂಸ್ಥೆಯಲ್ಲಿ ಇರುವುದು. ನಾಳೆ ಇವರು ಹೋಗಿ ಬದುಕುವುದು ಕೂಡ ಈ ದೇಶದಲ್ಲಿ ಇದ್ದುಕೊಂಡು ನಾವೆಲ್ಲರೂ ಒಂದು ಅಂತ ನೆನೆಸಿಕೊಂಡು ಅವರು ಬದುಕುವುದು. ಅದಕ್ಕಾಗಿ ನಮ್ಮ ಸಂಸ್ಥೆಯನ್ನು ಮಿನಿ ಇಂಡಿಯಾದಾಗಿ ಇಟ್ಟುಕೊಂಡು ನನ್ನ ಇಡೀ ಜೀವನವನ್ನು ಕೂಡ ನಾನು ಮುಡಿಪಾಗಿಟ್ಟುಕೊಂಡು ಇದೇ ಮನೋಧರ್ಮದಲ್ಲಿ ನಾವು ಬದುಕ್ತಾ ಇದ್ದೇವೆ.
ನಾನು ಈ ರೀತಿಯ ಸಂದೇಶ ನಮ್ಮ ನಾಡಿಗೆ ಬಹಳ ಮುಖ್ಯವಾಗಿದೆ. ಈಗ ಎಲ್ಲ ಕಾಲ ಬದಲಾವಣೆ ಆಗ್ತಾ ಇದೆ, ಬಹಳಷ್ಟು ಮನಸ್ಸು ಹಾಳಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ಬಹಳಷ್ಟು ಬೇರೆ ಬೇರೆ ರೀತಿಯ ಅನಿಷ್ಟಗಳು, ರೋಗಗಳು ಇವತ್ತು ಹರಡ್ತಾ ಇದೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇಡಬೇಕು. ಯಾಕೆಂದ್ರೆ ಇದು ಬಹಳ ಮುಖ್ಯ. ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಕಾಪಾಡಬೇಕು. ನಮ್ಮ ಸಮಾಜವನ್ನು ಕಾಪಾಡಬೇಕು. ನಾವೆಲ್ಲರೂ ಧರ್ಮಿಷ್ಠರಾಗಬೇಕು, ಸಮಾಜದ ಪರಿಕಲ್ಪನೆ ಬೇಕು, ಮತ್ತು ನಾವೊಂದು ಒಳ್ಳೆಯ ಪ್ರೀತಿಯ ಬದುಕನ್ನು ಮಾಡಬೇಕು ಎಂಬುದೇ ನನ್ನ ಆಶಯ. ಸರ್, ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಸುದೀರ್ಘವಾಗಿ ನೀವು ವೈದ್ಯರಾದ ವಿಚಾರ ಆಗಿರ್ಬೋದು, ಮೂಡುಬಿದ್ರೆಯಲ್ಲಿ ಪ್ರಥಮವಾಗಿ 1981ರಲ್ಲಿ ಬಹುಶಃ ನೀವು ಮೊದಲವಾಗಿ ಕ್ಲಿನಿಕ್ ನ ಪ್ರಾರಂಭ ಮಾಡಿದ ವಿಚಾರ, 1984ರಲ್ಲಿ ಆಳ್ವಾಸ್ ಹೆಲ್ತ್ ಸೆಂಟರ್ ನ ಪ್ರಾರಂಭ ಮಾಡಿದ ವಿಚಾರ ಆಗಿರಬಹುದು, ಆರೋಗ್ಯ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ರೀತಿಯ ಆಳ್ವಾಸ್ ಹಾಗೂ ಮೂಡುಬಿದ್ರೆ ಭಾಗದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ ವಿಚಾರ ಆಗಿರಬಹುದು. ನಂತರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟು LKG ಇಂದ ಹಿಡಿದು MBBS ನವರೆಗೆ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಪದವಿ ಶಿಕ್ಷಣ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಎಲ್ಲಾ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ನೀಡಿದ ವಿಚಾರ, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕ್ರಾಂತಿಯನ್ನು ಮಾಡಿದ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಿದ ವಿಚಾರ, ಕ್ರೀಡಾ ಲೋಕದಲ್ಲಿಯೂ ಕೂಡ ಅಪಾರವಾದ ಸಾಧನೆಯನ್ನು ಮಾಡಿ ದೇಶ ವಿದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕ್ರೀಡಾಪಟುಗಳನ್ನು ನೀಡುವ ಮೂಲಕ ಕ್ರೀಡಾ ಕ್ರಾಂತಿಯನ್ನು ಮಾಡಿದ ವಿಚಾರ ಆಗಿರಬಹುದು. ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದಿನ ಕನಸಿನ ಯೋಜನೆ ಆಗಿರುವಂತಹ ಆಳ್ವಾಸ್ ಮೆಡಿಕಲ್ ಕಾಲೇಜ್ ನ ಪ್ರಾರಂಭ ಮಾಡುವ ವಿಚಾರ ಆಗಿರ್ಬೋದು. ನಿಮ್ಮ ಒಂದು ಸಂಸ್ಥೆ 47 ವರ್ಷಗಳ ಕಾಲದಲ್ಲಿ ಎದುರಿಸಿದ ಕೆಲವೊಂದು ಸವಾಲುಗಳ ವಿಚಾರ ಆಗಿರ್ಬೋದು. ನೀವು ಆ ಸವಾಲುಗಳನ್ನ ಯಾವ ರೀತಿಯಾಗಿ ಸ್ವೀಕರಿಸಿ ಒಂದು ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿದ ವಿಚಾರ ಆಗಿರ್ಬೋದು. ಹಾಗೆ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಕುಟುಂಬ ಯಾವ ರೀತಿಯಾದ ಪಾತ್ರವನ್ನು ವಹಿಸಿದೆ, ಹಾಗೆ 27 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ 22,000 ವಿದ್ಯಾರ್ಥಿಗಳನ್ನ ಪ್ರಸ್ತುತ ಹೊಂದಿರುವ ವಿಚಾರ ಆಗಿರ್ಬೋದು. 4,500 ಜನರಿಗೆ ಉದ್ಯೋಗವನ್ನು ನೀಡಿದ ವಿಚಾರ ಆಗಿರ್ಬೋದು. ಒಟ್ಟಾರೆ ನಿಮ್ಮ ಜೀವನದ ಸುದೀರ್ಘವಾಗಿ ಇದುವರೆಗಿನ ಸಾಧನೆಗಳ ಕುರಿತಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾ ಕ್ರಾಂತಿಯನ್ನು ಮಾಡಿದಂತವರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ರಾಂತಿಯನ್ನು ಮಾಡಿದಂತವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತವರು, ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯ ಕ್ರಾಂತಿಯನ್ನು ಮಾಡಿ ಕೇವಲ 47 ವರ್ಷಗಳ ಸುದೀರ್ಘವಾದ ಜರ್ನಿಯಲ್ಲಿ ಅಪಾರವಾಗಿ ವಿದ್ಯಾರ್ಥಿಗಳನ್ನ ಈ ಒಂದು ಸಂಸ್ಥೆ ದೇಶ ವಿದೇಶಕ್ಕೆ ನೀಡಿರುವಂತದ್ದು, ಹಲವಾರು ಜನರಿಗೆ ಉದ್ಯೋಗವನ್ನು ನೀಡಿರುವಂತಹ ಆಳ್ವಾಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.